ದೇವರು ಕೊಟ್ಟಿದ್ದ ವಾಕ್ಯ, ನಾವು ಧ್ಯಾನ ಮಾಡೋಕ್ಕೆ ಆರಿಸಿಕೊಂಡಿದ್ದ ವಾಕ್ಯ ಜೆನಿಸಿಯಸ್ ಚಾಪ್ಟರ್ 32 ವರ್ಸ್ ಫ್ರಮ್ 24 to 26. ಆದಿಕಾಂಡ 32ನೇ ಅಧ್ಯಾಯದಲ್ಲಿ 24ರಿಂದ 26ವರೆಗೂ. ಯಾಕೋಬನು ಒಂಟಿಗನಾಗಿ ಹಿಂದೆ ನಿಂತಿರಲು ಯಾರೋ ಒಬ್ಬ ಪುರುಷನು ಬೆಳಗಾಗುವ ತನಕ ಅವನ ಸಂಗಡ ಹೋರಾಡಿದನು. ಆ ಪುರುಷನು ತಾನು ಗೆಲ್ಲದೆ ಇರುವುದನ್ನು ಕಂಡು ಯಾಕೋಬನ ತೊಡೆಯ ಕೀಲನ್ನು ಮುಟ್ಟಿದ್ದರಿಂದ ಯಾಕೋಬನು ಅವನ ಸಂಗಡ ಹೋರಾಡುತ್ತಿರುವಾಗಲೇ ಅವನ ತೊಡೆಯ ಕೀಲು ತಪ್ಪಿತು. ಆ ಪುರುಷನು ನನ್ನನ್ನು ಬಿಡು, ಬೆಳಗಾಗುತ್ತದೆ ಅನ್ನಲು ಯಾಕೋಬನು ನೀನು ನನ್ನನ್ನು ಆಶೀರ್ವದಿಸದ ಹೊರತು ನಿನ್ನನ್ನು ಬಿಡುವುದಿಲ್ಲ ಅಂದನು. ಹಲ್ಲೆಲೂಯ. ನಾವೆಲ್ಲರೂ ದೇವರ ಸಮ್ಮುಖದಲ್ಲಿ ನಮ್ಮ ಮುಖವನ್ನು, ನಮ್ಮ ತಲೆಯನ್ನು ಚಾಚಿ ಕಣ್ಣನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ದೇವರೇ, ನಿನ್ನ ವಾಕ್ಯದೊಂದಿಗೆ ನಮ್ಮೊಂದಿಗೆ ಮಾತನಾಡಪ್ಪ. ನಿಮ್ಮ ವಾಕ್ಯದಿಂದ ನನ್ನನ್ನು ಬಲಪಡಿಸು, ನಮ್ಮನ್ನು ಬಲಪಡಿಸು. ನಿಮ್ಮ ವಾಕ್ಯದಿಂದ ನಂಬಿಕೆಯಲ್ಲಿ ಹೆಚ್ಚಿಸುವಂತೆ ದಯಮಾಡ. ನಿಮ್ಮ ವಾಕ್ಯದಿಂದ ಆತ್ಮ ರೀತಿಯಲ್ಲಿ ಇನ್ನೂ ಹೆಚ್ಚೆಚ್ಚಾಗಿ ಫಲ ಕೊಡುವ ರೀತಿಯಲ್ಲಿ ಬೆಳೆಯುವಂತೆ ಕೃಪೆ ಮಾಡಿ ನಡೆಸು. ನಮ್ಮೊಂದಿಗೆ ಮಾತನಾಡು, ನೀವು ಮಾತನಾಡು ಸ್ವಾಮಿ, ನಾವು ಕೇಳುತ್ತೇವೆ. ಯೇಸುವಿನ ಮುದಾದ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ಓಕೆ, ಈ ಪ್ರಸಂಗಕ್ಕೆ ಟಾಪಿಕ್ ಬಂದು ಪ್ರೇಯರ್ ಫಾರ್ ಯುವರ್ ಫ್ಯೂಚರ್. ಪ್ರೇ ಫಾರ್ ಯುವರ್ ಫ್ಯೂಚರ್ ಅಂದರೆ ನಿನ್ನ ಭವಿಷ್ಯಕ್ಕಾಗಿ ಪ್ರಾರ್ಥನೆ ಮಾಡಿರಿ. ಎಕ್ಸಾಕ್ಟ್ ಟ್ರಾನ್ಸ್ಲೇಷನ್, ನಿಮ್ಮ ಭವಿಷ್ಯಕ್ಕಾಗಿ ಪ್ರಾರ್ಥನೆ ಮಾಡಿರಿ. ಓಕೆ, ಯಾಕೋಬು ಸಿಚುವೇಶನ್ ಇಲ್ಲಿ ಏನು, ಅವನ ಫ್ಯೂಚರ್ಸ್, ಭವಿಷ್ಯ, ಎದುರುಗಾಲ. ಓಕೆ, ಅವನು ಸಂಪಾದನೆ ಮಾಡಿದ. ಈಗ ದೇವರು ಹೇಳ್ತಾರೆ, ನೀನೇನು ಮಾಡು, ಕಾನಾನ್ ದೇಶಕ್ಕೆ ಹೋಗು ಎಂದು ಹೇಳುವಾಗ ಸೇಯೀರ್ ಎಂಬ ದೇಶಕ್ಕೆ ಅವ್ರು ಏನು ಮಾಡ್ತಾನೆ, ಬರ್ತಾನೆ. ಬರುವಾಗ ಅಲ್ಲಿ ಯಾರಿದ್ದಾರೆ, ಅವನ ಅಣ್ಣ ಇದ್ದಾರೆ, ಏಸಾ ಇದ್ದಾನೆ. ಏಸಾವನ್ನು ನೋಡಿ ಇವನಿಗೆ ಭಯ. ಏನು ಭಯ ಅಂದರೆ, ಆಲ್ರೆಡಿ ಏಸಾವಿಗೆ ಸಿಕ್ಕಬೇಕಿರುವ 2 ಆಶೀರ್ವಾದಗಳು ಯಾಕೋಬನು ಏನು ಮಾಡಿದ್ದ, ಕಿತ್ಕೊಂಡ. ಓಕೆ, ಇದು 2 ಆಶೀರ್ವಾದ ಅವನು ಕಿತ್ಕೊಂಡ ಮೇಲೆ ಅವನು ಒಂದು ತೀರ್ಮಾನ ಮಾಡಿದ್ದ, ತಂದೆ ಸಾಯುವಾಗ ನೀನು ಖಂಡಿತವಾಗಿ ಬಂದೇ ಬರ್ತೀಯ, ಆವತ್ತು ನಿನ್ನನ್ನು ಏನು ಮಾಡ್ತೀನಿ, ಕೊಲೆ ಮಾಡ್ತೀನಿ ಎಂದು ಹೇಳಿದ್ದ ಮಾತು ರೆಬೆಕಾಳಿಗೆ ಕೇಳಿ, ರೆಬೆಕಾ ಏನು ಮಾಡಿದ, ಯಾಕೋಬನಿಗೆ ಹೇಳಿ, ಯಾಕೋಬನು ನೋಡಿ ನೀವು ಇಲ್ಲಿ ಇರಬೇಡಿ, ನೀನು ನಿನ್ನ ಮಾವ ಮನೆಗೆ ಹೋಗು, ಲಾಬಾನ್ ಮನೆಗೆ ಹೋಗು ಎಂದು ಕಳಿಸಿದರು. ಅಷ್ಟೇ. ಅಲ್ಲಿ ಹೋಗಿ 20 ವರ್ಷ ಬಿಟ್ಟು ಬರ್ತಾರೆ. ಈಗ ಅವರಿಗೆ ಒಂದು ಪ್ರಶ್ನೆ ಅಬೌಟ್ ಭವಿಷ್ಯ, ಪ್ರಶ್ನೆಯನ್ನು ಕುರಿತು ಅವ್ರಿಗೇನು ಬಂದಿದೆ, ಭವಿಷ್ಯವನ್ನು ಕುರಿತು ಪ್ರಶ್ನೆ ಬಂದಿದೆ. ಏನು, ನಾನು ಬದುಕಬೇಕಾದರೆ, ನಾನು ಬಾಳಬೇಕಾದರೆ, ನನ್ನ ಭವಿಷ್ಯ ಚೆನ್ನಾಗಿರಬೇಕಾದರೆ ನನ್ನ ಅನ್ನ ಕೈಗೆ ನನ್ನನ್ನು ತಪ್ಪಿಸಬೇಕು. ಹಲ್ಲೆಲೂಯ. ಓಕೆ, ಎಲ್ಲ ರೆಡಿ. ಆದರೆ ಬಾಳುವುದಕ್ಕೆ, ಚೆನ್ನಾಗಿ ಇರುವುದಕ್ಕೆ ಅವನಿಗೆ ಬಿಡುಗಡೆ ಬೇಕು. ಓಕೆ, ಅವನು ಈ ವಾಕ್ಯದಲ್ಲಿ 26ನೇ ವಚನದಲ್ಲಿ ನಾವು ಓದುತ್ತೇವೆ. ಅವನು ಏನು ಹೇಳ್ತಾನೆ, ನೀನು ನನ್ನನ್ನು ಆಶೀರ್ವದಿಸದೆ ಹೊರತು ನಿನ್ನನ್ನು ಬಿಡುವುದಿಲ್ಲ ಅಂದನು. ಅವನು ಭವಿಷ್ಯವನ್ನು ಕುರಿತಾದ ಒಂದು ವಿಷನ್ ಇತ್ತು, ಒಂದು ದರ್ಶನ ಇತ್ತು. ಅವನು ಬಾಳಬೇಕು, ಅವನು ಚೆನ್ನಾಗಿರಬೇಕು, ಅವನು ದೇವರಿಗಾಗಿ ಮಹಿಮೆಯಾಗಿರಬೇಕು, ವಾಗ್ದಾನ ಮಾಡಿದ ದೇಶವನ್ನು ಸುಧಾರಿಸಿಕೊಳ್ಳಬೇಕು ಎಂದು ಯಾಕೋಬನಿಗೆ ಏನಿತ್ತು, ದರ್ಶನ ಇತ್ತು. ಆದರೆ ಸಿಚುವೇಶನ್ ಬಂದು ತುಂಬ ಇಕ್ಕಟ್ಟಾಗಿದೆ. ಪರಿಸ್ಥಿತಿ ಹೇಗಿದೆ, ಇಕ್ಕಟ್ಟಾಗಿದೆ. ಆದ್ದರಿಂದ ಯಾಕೋಬು ದೇವರ ಬಳಿಗೆ ತನ್ನ ಭವಿಷ್ಯಕ್ಕಾಗಿ ಪ್ರಾರ್ಥಿಸಿದ್ದ. ಇದನ್ನು ನಾನು ಧ್ಯಾನ ಮಾಡುವಾಗ ನನಗೆ ಬಂತು, ನಾವು ಯಾಕೋಬಿನಂತೆ ನಮ್ಮ ಭವಿಷ್ಯಕ್ಕಾಗಿ ದೇವರ ಬಳಿಗೆ ಹೋರಾಡಬೇಕು. ಅವನು ಪ್ರೇಯರ್ ಮಾಡಿದ್ದ. ಆದರೆ ಅದು ಬೈಬಲಲ್ಲಿ ಹೇಗೆ ಬರೆಯಲ್ಪಟ್ಟಿದೆ, ಈ ರೆಸಲ್ ವಿತ್ ಎ ಮ್ಯಾನ್, ಈ ರೆಸಲ್ ವಿತ್ ಎ ಗಾಡ್, ದೇವರೊಂದಿಗೆ ಹೋರಾಡಿದ, ಫೈಟ್ ಮಾಡಿದ್ದ. ಏನೆಂದು, ನನ್ನನ್ನು ಆಶೀರ್ವದಿಸದೆ ಹೊರತು
ನಿಮ್ಮನ್ನು ಬಿಡುವುದಿಲ್ಲ. ದೇವರು ಹೇಳ್ತಾರೆ ಏನು, ಬೆಳಗ್ಗೆ ಆಯಿತು, ಏನು ಮಾಡು, ನನ್ನನ್ನು ಬಿಡು. ಅವನು ಬಿಡದೇ ಇರುವುದರಿಂದ ಅವನ ತೊಡೆಯನ್ನು ಏನು ಮಾಡ್ತಾರೆ, ದೇವರು ಮುಟ್ಟುತ್ತಾರೆ. ಆದ್ದರಿಂದ ಅವನು ಕ್ರಿಪ್ಪಲ್ ಆದ. ಅಂದರೆ ಏನು, ಅದಕ್ಕೇನು ಹೇಳ್ತಾರೆ, ನೊಂಡಿ. ಓಕೆ, ನೊಂಡಿದ್ದಾನೆ, ಕನ್ನಡದಲ್ಲಿ ಹೇಳ್ತಾರೆ ಅದಕ್ಕೆ ಗುಂಟನಾದ. ಓಕೆ, ಕುಂಟನಾದ. ಏನಾಯಿತು, ಸ್ವಲ್ಪ ಕಾಲು ಅವನು ಏನು ಹೇಳೋದು, ತಾಂಗಿ ನಡ್ಕೊಳ್ಳೋದಕ್ಕೆ ಕುಂಟಿ ನಡೀತಾ ಇದ್ದ. ಇಟ್ಸ್ ಮೀನ್ ಆಫ್ ರಸಲ್ ಮಾಡುವುದಕ್ಕೆ ಅವನಿಗೇನಿಲ್ಲ, ಸ್ಟ್ರೆಂತ್ ಇಲ್ಲ. ರಸಲ್ ಮಾಡುವುದಕ್ಕೆ ಅಂದರೆ ಫೈಟ್ ಮಾಡುವುದಕ್ಕೆ ಸ್ಟ್ರೆಂತ್ ಇಲ್ಲ. ಆದರೂ ಅವನು ದೇವರನ್ನು ಬಿಟ್ಟಿಲ್ಲ. ದೇವರು ಹೇಳ್ತಾರೆ, ನನ್ನವನು ಬಿಡು. ಅವನು ಒಂದೇ ಕಾರ್ಯದಲ್ಲಿ ದೃಢವಾಗಿದ್ದ. ಅದು ಏನು, ನನ್ನ ಭವಿಷ್ಯವನ್ನು ಸರಿ ಮಾಡ. ಎಲ್ಲರೂ ಹೇಳ್ರಿ, ನನ್ನ ಭವಿಷ್ಯವನ್ನು ಸರಿ ಮಾಡ, ನನ್ನ ಭವಿಷ್ಯವನ್ನು ಸರಿ ಮಾಡ. ನಿನ್ನ ಹೊರತು ನನಗೆ ಭವಿಷ್ಯ ಇಲ್ಲ. ಸಿ, ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ನಿನ್ನ ಹೊರತು ಭವಿಷ್ಯ ಇಲ್ಲ. ನನ್ನ ಭವಿಷ್ಯವನ್ನು ಸರಿ ಮಾಡು, ನನ್ನ ಆಶೀರ್ವದಿಸು. ಹೊರತು ನಾನು ನಿಮ್ಮನ್ನು ಏನು ಮಾಡುವುದಿಲ್ಲ, ಬಿಡುವುದಿಲ್ಲ. ಆಲ್ಮೋಸ್ಟ್ ಬೆಳಗ್ಗೆವರೆಗೆ ಅವನು ಏನು ಮಾಡುತ್ತಾ, ದೇವರೊಂದಿಗೆ ಫೈಟ್ ಮಾಡ್ತಾ ಇದ್ದ, ಹೋರಾಡುತ್ತಾ ಇದ್ದ, ಒತ್ತಾಯ ಮಾಡುತ್ತಾ ಇದ್ದ, ಪ್ರಾರ್ಥಿಸುತ್ತಾ ಇದ್ದ. ಕೊನೆಯದಾಗಿ ದೇವರು ಹೇಳ್ತಾರೆ, ನೀನು ದೇವರೊಂದಿಗೆ ಮನುಷ್ಯನೊಂದಿಗೆ ಹೋರಾಡಿ ಗೆದ್ದಿದ್ದಿ. ಆದುದರಿಂದ ದೇವರು ಅವನನ್ನು ಆಶೀರ್ವದಿಸಿದನು. ಹಲ್ಲೆಲೂಯಾ. ಶ್ರೀ ದೇವ ಜನರೇ, ಯಾಕೋಬಿನ ಒಳ್ಳೆ ಗುಣಗಳು ನಮಗೂ ಅವಶ್ಯ. ಯಾಕೋಬಿಗೆ ಒಳ್ಳೆ ಗುಣಗಳು ಇತ್ತು. ಅದು ಅವನ ಗುಣಗಳು ಬೈಬಲಲ್ಲಿ ತುಂಬ ಜಾಸ್ತಿ ಬರೆಯಲ್ಪಟ್ಟಿದೆ. ಆದರೆ ದೇವರಿಗೆ ಭಯಪಡುವ ವ್ಯಕ್ತಿ ಯಾಕೋಬು. ಯಾರು? ದೇವರಿಗೆ ಭಯಪಡುವ ವ್ಯಕ್ತಿ. ಎರಡನೇದು, ದೇವರೊಂದಿಗೆ ಮಾತಾಡುವ ವ್ಯಕ್ತಿ. ಮೂರನೇದು, ಪ್ರಾರ್ಥನೆ ಮಾಡುವಂಥ ಮನುಷ್ಯ. ಹಲ್ಲೆಲೂಯಾ. ದೇವರಿಗೆ ಭಯಪಟ್ಟ. ಆದ್ದರಿಂದ ಲಾಬಾನ್ ಅವನಿಗೆ ಕೊಟ್ಟಿದ್ದ ಎಲ್ಲ ಕುರಿಗಳನ್ನು ಮೇಯಿಸುವಾಗ ಏನೆಲ್ಲ ಕುರಿಗಳು ಮೃಗದಿಂದ ಸತ್ತು ಹೋಯ್ತೋ ಅದಕ್ಕೆ ಬದಲಾಗಿ ಯಾರು ಕೊಟ್ಟಿದ್ದು? ಯಾಕೋಬು ಕೊಟ್ಟಿದ್ದ. ಅವನು ಇದು ಚೆನ್ನಾಗಿದೆ ಎಂದು ಅದನ್ನು ಒಡೆದು ತಿಂದಿಲ್ಲ. ಹಗಲಲ್ಲಿಯೂ ಇರುಳಲ್ಲಿಯೂ ಆಮೇಲೆ ಬಿಸಿಲಲ್ಲಿಯೂ ಮಳೆಗಾಲದಲ್ಲಿಯೂ ಅವನು ನೇಮಿಸಲ್ಪಟ್ಟಿದ್ದ, ಅವನು ಕೊಡಲ್ಪಟ್ಟಿದ್ದ ಕಾರ್ಯದಲ್ಲಿ ಉತ್ತಮವಾಗಿದ್ದ. ಅವನು ಹೇಳ್ತಾನೆ, ನಾನು ಮನ ಉತ್ತಮವಾಗಿದ್ದೇನೆ ಹೇಳ್ತಾನೆ. ಹಲ್ಲೆಲೂಯಾ. ಅಂದರೆ ಏನರ್ಥ? ದೇವರಿಗೆ ಭಯಪಡುವವನು. ಹಲ್ಲೆಲೂಯಾ. ಎರಡನೇದು, ದೇವರೊಂದಿಗೆ ಮಾತಾಡುವವನು. ಇಲ್ಲ, ದೇವರು ಯಾಕೋಬೊಂದಿಗೆ ಏನು ಮಾಡ್ತಾರೆ? ಮಾತಾಡ್ತಾರೆ. ಏನು ಹೇಳ್ತಾರೆ? ಯಾಕೋಬೇ, ನೀ ತಿರುಗಿ ನಿನ್ನ ಮನೆಗೆ ಹೋಗು, ನಾನು ಹೇಳಿದ ವಾಗ್ದಾನ ನಿನ್ನಲ್ಲಿ ನೆರವೇರಬೇಕು. ಈ ಸ್ಪೀಕ್ ಟು ದ ಲಾರ್ಡ್. ದೇವರೊಂದಿಗೆ ಮಾತಾಡಿದ್ದ. ಓಕೆ. ಮೂರನೇದು, ಎಷ್ಟು ಸಿಚುವೇಶನ್, ಎಷ್ಟು ಸನ್ನಿವೇಶಗಳು ಬಂದರೂ ದೇವರ ಕಡೆಗೆ ಮಾತ್ರ ಪ್ರಾರ್ಥನೆ ಮಾಡುವಂಥವನಾಗಿದ್ದ. ಆದ್ದರಿಂದ ಇಸ್ರೇಲನ್ನು ದೇವರು ಯಾಕೋಬಿಗೆ ಹೆಸರು ಕೊಟ್ಟರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೋಬ್ ಎಂಬ ಹೆಸರಿಗೆ ಮೀನಿಂಗ್ ಬಂದು ಅವನು ಯಾರು? ಕಲ್ಲನು. ಇಸ್ರೇಲ್ ಎಂಬ ಮೀನಿಂಗ್ ಹೆಸರು ಆಶೀರ್ವಾದಕ್ಕೆ ಪಾತ್ರನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ದರಿಂದ ಈ ಕಾರ್ಯ ನನಗೆ ತುಂಬ ಇಷ್ಟ ಆಯಿತು. ನಮ್ಮ ಎಲ್ಲರೂ ಇದಂತೆ ನಮ್ಮ ಜೀವಿತವನ್ನು ಅಳವಡಿಸಿಕೊಳ್ಳಬೇಕು. ಪ್ರೇ ಫಾರ್ ಯುವರ್ ಫ್ಯೂಚರ್. ನಿಮ್ಮ ಕಾರ್ಯಕ್ಕಾಗಿ, ನಿಮ್ಮ ಭವಿಷ್ಯಕ್ಕಾಗಿ ಪ್ರಾರ್ಥನೆ ಮಾಡಿರಿ. ಓಕೆ, ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳ್ರಿ. ಹಾಂ, ಸರಿಯಾ? ನಿಮ್ಮ ಭವಿಷ್ಯಕ್ಕಾಗಿ ಪ್ರೇಯರ್ ಮಾಡಿರಿ. ಓಕೆ. ಇಲ್ಲಿ ಯಾಕೋಬಿಗೆ ಫಸ್ಟ್ ಸಿಚುವೇಶನ್ಸ್ ವೆರಿ ಬ್ಯಾಡ್. ಯಾಕೋಬಿಗೆ ಒಂದು ಸ್ತುತಿ ಕೇಳಿ ಬರುತ್ತೆ. ಏನಂದರೆ, ನಿಮ್ಮ ಅಣ್ಣ 400 ಮಂದಿ ಹೊಂದಿಗೆ ನಿನ್ನನ್ನು ಎದುರು ನೋಡಿ ಬರುತ್ತಾನೆ. ಓಕೆ, ಓಕೆ. ವಾಕ್ಯ ಓದೋಣ. ಓದ್ರಿ. ಆದಿಗಂಟ ಬರದೆ, ಆದಿಗಂಟ 32ನೇ ಅಧ್ಯಾಯದಲ್ಲಿ ಒಂದು ನಿಮಿಷ.
10:32 ಅಧ್ಯಾಯದಲ್ಲಿ ಆರನೇ ವಚನ ಒಬ್ರು ಓದ್ರಿ. ಆ ತರುವಾಯ ಆ ದೂತರು ಯಾಕೋಬನ ಬಳಿಗೆ ತಿರುಗಿ ಬಂದು, ನಾವು ನಿನ್ನ ಅಣ್ಣನಾದ ಎಸಾವನ ಹತ್ತಿರಕ್ಕೆ ಹೋಗಿ ಬಂದಿದ್ದೇವೆ. ಅವನು 400 ಜನರ ಸಮೇತ ನಿನ್ನನ್ನು ಎದುರುಗೊಳ್ಳುವುದಕ್ಕೆ ಬರುತ್ತಾನೆಂದು ಹೇಳಿದಾಗ ಯಾಕೋಬನಿಗೆ ಬಹು ಭಯವೂ ಕಳವಳವೂ ಉಂಟಾದವು. ಅವನು ತನ್ನೊಂದಿಗಿದ್ದ ಜನರನ್ನು, ಕುರಿ, ದನ, ಒಂಟೆಗಳನ್ನು 7ನೇ ವಾಕ್ಯದಲ್ಲಿ ಅವನಿಗೆ ಏನ್ ಬಂತು? ಬಹು ಭಯವು ಮತ್ತು ಕಳವಳವು. ಓಕೆ, ಅವನ ಮನಸ್ಸಿನಲ್ಲಿ ಕಳವಳವು, ಭಯ ಬಂತು. ಯಾಕಂದರೆ ಅವನು ಸೇಯೀರ್ ಎಂಬ ಊರಿಗೆ, ಅಂದರೆ ದೇವರು ಹೇಳಿದ ಊರಿಗೆ ಹೋಗಬೇಕಾದ್ರೆ ಅಲ್ಲಿ ಯಾರಿದ್ದಾನೆ? ಏದೋಮ್ ಇದ್ದಾನೆ. ಏದೋಮ್ ಅಂದರೆ ಏಸಾ. ಈಗ ತನ್ನ ಅಣ್ಣ ಅಲ್ಲಿದ್ದಾನೆ. ಅಲ್ಲಿ ಇವನು ಹೋಗಬೇಕಾದ್ರೆ ಅವನ ಅಣ್ಣ ಏನು ಮಾಡಬೇಕು? ಇವನನ್ನು ಶ್ರಮಿಸಬೇಕು, ಏನು ಪ್ರಾಬ್ಲಮ್ ಬರಲ್ಲ ಎಂದು ಗೊತ್ತಾಗಬೇಕು. ಇದಕ್ಕೇನು ಮಾಡ್ತಾನೆ? ಫಸ್ಟು ಕೆಲವು ಮಂದಿ ಮೇಯ್ಟ್ಸ್, ಅವನಲ್ಲಿ ಇರುವ ಕೆಲವರನ್ನು ಕಳಿಸ್ತಾನೆ. ಕಳಿಸಿ ತನ್ನ ಅಣ್ಣನಿಗೆ ಹೇಳಕ್ಕೆ ಹೋಗ್ತಾನೆ. ಏಸಾ ಹತ್ರ ಹೋಗಿ ಇವರೇನು ಮಾಡ್ತಾರೆ? ನಿಮ್ಮ ತಮ್ಮ ಯಾಕೋಬು ಬರುತ್ತಾನೆ ಎಂದು ಹೇಳುವಾಗ ಏಸಾ ಖುಷಿಯಾಗಿ ಏನು ಮಾಡಿದ್ದ? ಅವನನ್ನು ಭೇಟಿ ಮಾಡೋಕ್ಕೆ 400 ಜನದೊಂದಿಗೆ ಬರ್ತಾನೆ. ಆದರೆ ಯಾಕೋಬು ಮನಸ್ಸಲ್ಲಿ ಏನು ಬಂತು? ಅವನು ಏನಕ್ಕೋಸ್ಕರ ಬರ್ತಾನೆ? ನನ್ನನ್ನು ಸಾಯಿಸುವುದಕ್ಕೋಸ್ಕರ ಎಂದು ಅವನು ಹೇಳಿ, ಅವನು ವಾಕ್ಯ ಸ್ತುತಿ ಕೇಳಿದ ತಕ್ಷಣ, ಈ ದುಃಖ, ಈ ಬ್ಯಾಡ್ ನ್ಯೂಸ್ ಕೇಳಿದ ತಕ್ಷಣ ಅವನ ಹೃದಯ ಏನಾಯಿತು? ಕಳವಳದಿಂದ ತುಂಬಿತ್ತು, ಭಯ ಬಂದಿತ್ತು. ಇಲ್ಲ, ಬೈಬಲಲ್ಲಿ ಹೇಳ್ತದೆ, ಇಂಗ್ಲೀಷಲ್ಲಿ ಹೇಳ್ತದೆ, ಅಫ್ರೈಡ್ ಆ್ಯಂಡ್ ಡಿಸ್ಟ್ರೀಸ್. ಅವನ ಮನಸ್ಸು ಕುಂದಿ ಹೋಯಿತು. ಅವನಿಗೆ ಗೊತ್ತಾಯಿತು, ಏನೋ ಒಂದು ನಡೆಯುತ್ತದೆ. ಸಮ್ಟೈಮ್ ನಮ್ಮ ಸಿಚುವೇಶನ್ ಆಗ ಇರುತ್ತೆ. ಕೆಲವು ಸಮಯದಲ್ಲಿ ನಮಗೆ ಕೆಲವು ಸಿಚುವೇಶನ್ಗಳು ಹಾಗೆ ಬರುತ್ತದೆ. ಭಯದಿಂದ, ನಡುಗದಿಂದ ಮನಸ್ಸು ಕುಂದಿ ಹೋಗುತ್ತದೆ. ಭವಿಷ್ಯ ಹೇಗೆ ಇರುತ್ತದೆ ಎಂದು ನಾವು ಗೊತ್ತಿಲ್ಲದೆ ಒಂದು ಸಂದರ್ಭ ನಮಗೆ ಬರುತ್ತದೆ. ಈ ಕಾರ್ಯದಲ್ಲಿ ಅವನಿಗೆ ಬರುವಾಗ ಅವನು ಏನು ಮಾಡಿದ್ದ? 4 ಕಾರ್ಯ ಮಾಡಿದ್ದ. 4 ಕಾರ್ಯ ಮಾಡಿದ್ದ. ಇನ್ನು 4 ಕಾರ್ಯ ಮಾತ್ರ ಇವತ್ತು ನಾವು ಧ್ಯಾನ ಮಾಡಿ ಮುಗಿಸಬೇಕು ಅಂದಿದ್ದೀನಿ. ಓಕೆ, ಸರಿ. ಅವನ ಮನಸ್ಸಲ್ಲಿ ಬಂದಿದ್ದ ಇಮ್ಮಿಡಿಯೇಟ್ ಕಾರ್ಯ ಅದು ಓದ್ರಿ. Psalms chapter 91 verse 15 ಓದ್ರಿ. ಕೀರ್ತನೆ 91:15. ಅವನು ನನಗೆ ಮೊರೆ ಇಡುವಾಗ ಸದುತ್ತರವನ್ನು ದಯಪಾಲಿಸುವೆನು. ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ಅವನನ್ನು ತಪ್ಪಿಸಿ ಘನಪಡಿಸುವೆನು. ಹಲ್ಲೆಲೂಯಾ. ಅವನ ಮನಸ್ಸಿನಲ್ಲಿ ಬಂದಿತ್ತು, ಏನು ಬಂದಿತ್ತು? ಆಪತ್ತಿನ ಸಮಯದಲ್ಲಿ ದೇವರನ್ನು ಕೂಗಬೇಕು. ಹಲ್ಲೆಲೂಯಾ. ದೇವರನ್ನು ನೋಡಬೇಕು. ಆಪತ್ತು ಸಮಯ ಬರುವಾಗ ದೇವರನ್ನು ಅರಿದಿರುವ ಜನರು ಯಾರನ್ನು ನೋಡಬೇಕು? ದೇವರನ್ನು ನೋಡಬೇಕು. ಅದಕ್ಕೆ ಕೀರ್ತನೆಕಾರ ಹೀಗೆ ಬರೆದಿದ್ದಾನೆ, ಅವನು ನನ್ನನ್ನು ಕೂಗುವಾಗ, ಇಲ್ಲ ನನ್ನಲ್ಲಿ ಮೊರೆ ಇಡುವಾಗ, ಅವನು ನನ್ನನ್ನು ಹರಿದವನಾಗಿರುವುದರಿಂದ, ಇಲ್ಲಾದರೆ ನನ್ನನ್ನು ಸ್ವೀಕರಿಸಿಕೊಂಡವನಾಗಿ ಇರುವುದರಿಂದ ನಾನು ಅವನು ಏನು ಮಾಡುವೆನು? ಆಪತ್ತಿನ ದಿನದಲ್ಲಿ ನಾನೇ ಅವನ ಸಂಗಡ ಇದ್ದು ಅವನಿಗೆ ಬಿಡುಗಡೆ ಕೊಡುವನು. ಹಲ್ಲೆಲೂಯಾ. ಈ ಕಾರ್ಯ ಗೊತ್ತಾಗಿದ ತಕ್ಷಣ ಯಾಕೋಬನು ಏನು ಮಾಡಿದ್ದ? ದೇವರ ಬಳಿಗೆ ಪ್ರಾರ್ಥನೆ ಮಾಡೋಕ್ಕೆ ತೀರ್ಮಾನ ಮಾಡಿದ. ಇನ್ನೊಂದು ವಾಕ್ಯ ಓದಿ, ಚೆನ್ನಾಗಿರುತ್ತೆ ನೋಡ್ರಿ. ಜೆರೆಮಿಯ ಚಾಪ್ಟರ್ 33 verse 3. ಎರೆಮಿಯ 33:3. ಸಿಸ್ಟರ್, ನಾನು ನಿನಗೆ ಸದುತ್ತರವನ್ನು ದಯಪಾಲಿಸುವೆನು. ನಿನಗೆ ತಿಳಿಯದ ಮಹತ್ತಾದ ಗೂಢಾರ್ಥಗಳನ್ನು ಗೋಚರಪಡಿಸುವೆನು. ಇಲ್ಲ, ಅವ್ರು ಹೇಳ್ತಾರಲ್ಲ, ನನ್ನನ್ನು ಕೇಳಿಕೋ, ನಾನು ನಿನಗೆ ಸದುತ್ತರವನ್ನು ದಯಪಾಲಿಸಿ ನಿನಗೆ ತಿಳಿಯದ ಮಹತ್ತಾದ ಗೂಢಾರ್ಥಗಳನ್ನು ಗೋಚರಪಡಿಸುವೆನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂದ ಡಿಸ್ಟ್ರೀಸ್ ಬರುವಾಗ, ಇಲ್ಲಾದರೆ ಒಂದು ಆಪತ್ತಿನ ಕಾಲ ಬರುವಾಗ, ಇಕ್ಕಟ್ಟು ಬರುವಾಗ ದೇವ ಜನರು ಮನುಷ್ಯನನ್ನು ನೋಡಕ್ಕೆ ಯೂಶಲ್ ಆಗಿ ಬಯಸಿದ್ದಾರೆ. ನಮ್ಮ ಮನಸ್ಸಲ್ಲಿ ಆಪತ್ತು ಬರುವಾಗ
ಏನಾದರೂ ಒಂದು ಪ್ರಶ್ನೆ ಒಂದು ಇಕ್ಕಟ್ಟಾದ ಕಾರ್ಯಗಳು ಬರುವಾಗ ನಾವು ಯಾರನ್ನು ನೋಡ್ತೀವಿ? ಇಮಿಡಿಯೇಟ್ ಯಾರನ್ನು ನೋಡ್ತೀವಿ? ಹೆಲ್ಪ್ ಮಾಡುವಂಥ ಮನುಷ್ಯನ ಮೇಲೆ ಮನಸ್ಸಿಡ್ತೀವಿ. ಅರ್ಥ ಆಯ್ತಾ? ನಮ್ಮ ಜೀವಿತದಲ್ಲಿ ಕಂಡುಬರೋ ಯೂಶಲ್ ಕಾರ್ಯ. ಅವ್ರು ಹೆಲ್ಪ್ ಮಾಡ್ತಾರೆ, ಇವ್ರು ಹೆಲ್ಪ್ ಮಾಡ್ತಾರೆ, ಇವ್ರು ನಮಗೆ ಸಹಾಯ ಮಾಡ್ಬೋದು, ಇವ್ರಿಗೆ ತಾಕತ್ತಿ ಇದೆ ಮಾಡೋಕ್ಕೆ, ನಾವು ಅನ್ನಿಸ್ತೀವಲ್ವಾ? ಎಷ್ಟು ಜನ ಒಪ್ತಾ ಇದ್ದೀರಿ? ಅನ್ನಿಸ್ತೀವಿ. ಓಕೆ. ಆದರೆ ಯಾಕೋಬಿಗೆ ಏನು ಜ್ಞಾಪಕ ಬಂತು? ನನ್ನನ್ನು ಕೇಳಿಕೋ, ನಾನು ಏನು ಮಾಡುವನು, ನೀನು ತಿಳಿಯದೇ ಇರುವ ನಿನಗೆ ಸದುತ್ತರವನ್ನು ದಯಪಾಲಿಸಿ ನಿನಗೆ ತಿಳಿಯದ ಮಹತ್ಕಾದ ಕಾರ್ಯಗಳನ್ನು ಗೋಚರಪಡಿಸುವೆನು. ಅಲ್ಲೇಲೂಯಾ, ಅಲ್ಲೇಲೂಯಾ. ಅದೇ 91 ಕೀರ್ತನೆ ಹೇಳುವ ಪ್ರಕಾರ, ಆಪತ್ತಿನ ದಿನಗಳಲ್ಲಿ ನನ್ನನ್ನು ಮೊರೆ ಇಡುವಾಗ ನಿನ್ನೊಂದಿಗೆ ಇದ್ದು ನಿನಗೆ ಬಿಡುಗಡೆ ಕೊಡುವೆನು. ಅಲ್ಲೇಲೂಯಾ. ಈ ತೀರ್ಮಾನ ಮಾಡಿದ ಮೇಲೆ, ಈ ಕಾರ್ಯ ಅವನು ಗೊತ್ತಾದ ಮೇಲೆ 4 ಕಾರ್ಯ ತೀರ್ಮಾನ ಮಾಡಿದ. ಅದು 4 ಕಾರ್ಯ ಮಾತ್ರ ಹೇಳಿ ಧ್ಯಾನ ಮಾಡೋಣ. ಫಸ್ಟ್ ಕಾರ್ಯ ಬರೆದಿಟ್ಕೊಳ್ಳಿ. ಫಸ್ಟ್ ಕಾರ್ಯ, ಈ ರಿಮೆಂಬರೆನ್ಸ್ ಗಾಡ್ಸ್ ಪ್ರಾಮಿಸ್. ದೇವರ ವಾಗ್ದಾನಗಳನ್ನು ಜ್ಞಾಪಕಕ್ಕೆ ತಂದ. ಓಕೆ. ಯಾಕೋಬ ಏನು ಮಾಡಿದ? ದೇವರು ಮಾಡಿದ ವಾಗ್ದಾನಗಳನ್ನು ಜ್ಞಾಪಕಕ್ಕೆ ತಂದ. ಎರಡನೇದು, ಈ ರಿಪೆಂಡ್ ಆ್ಯಂಡ್ ಕನ್ಫಸ್ ಹಿಸ್ ಸಿನ್ ಆ್ಯಂಡ್ ವೀಕ್ನೆಸ್. ತನ್ನಲ್ಲಿ ಇರುವ ಕೊರತೆಗಳನ್ನು, ವೀಕ್ನೆಸ್ ಅಂದರೆ ಪಾಪಗಳನ್ನು, ಮಾಡಿದ ತಪ್ಪುಗಳನ್ನು ಅವನು ಅರಿಕೆ ಮಾಡಿದ. ಕರೆಕ್ಟಾ? ಸೆಕೆಂಡ್ ಏನು ಮಾಡ್ತಾನೆ? ಅರಿಕೆ ಮಾಡ್ತಾನೆ. ದೇವರ ವಾಗ್ದಾನಗಳನ್ನು ನೆನಪಿಗೆ ತಂದು ತನ್ನ ಕೊರತೆಗಳನ್ನು ಅರಿಕೆ ಮಾಡುತ್ತಾನೆ. ಮೂರನೇದಾಗಿ, ಜಾಕಬ್ ಪ್ರಿಪೇರ್ಸ್ ಹಿಮ್ಸೆಲ್ಫ್ ಟು ಪ್ರೇ ಅಲೋನ್ ವಿತ್ ಗಾಡ್. ಇದಾದ ಮೇಲೆ ದೇವರೊಂದಿಗೆ ಪ್ರಾರ್ಥನೆ ಮಾಡೋಕ್ಕೆ, ದೇವರೊಂದಿಗೆ ಇರುವುದಕ್ಕೆ ಅವನು ತನ್ನನ್ನು ಸಿದ್ಧ ಮಾಡಿದ. ಓಕೆ. ಸಿದ್ಧಪಡಿಸಬೇಕು, ಸಿದ್ಧ ಮಾಡಿದ. ನಾಲ್ಕನೇದು ಏನು ಮಾಡಿದ್ದ? ಜಾಕಬ್ ಪ್ರೇ ಸ್ಟಿಲ್ ಈ ಗೆಟ್ಸ್ ಫೇವರ್ ಫ್ರಮ್ ದ ಲಾರ್ಡ್. ಅಲ್ಲೇಲೂಯಾ. ಆ ದೇವರ ಬಳಿಗೆ ಸದುತ್ತರ ಬರುವವರೆಗೆ ಏನು ಮಾಡಿದ್ದ? ಪ್ರಾರ್ಥನೆಯಲ್ಲಿ ಇದ್ದ. ಅಲ್ಲೇಲೂಯಾ. ಐದನೇದಾಗಿ, ದೇವರು ಅವನನ್ನು ಇಸ್ರೇಲ್ ಆಗಿ ಮಾರ್ಪಡಿಸಿದ್ದ. ಅಲ್ಲೇಲೂಯಾ. ನಾವಿದು ತೀರ್ಮಾನ ಮಾಡಿ ಹೋಗ್ತಾ ಇರುವಾಗ, ತಿರುಗಿ ಹೋಗುವಾಗ, ಇಂಥ ಒಂದು ಭವಿಷ್ಯ ಹೊಂದಿದವರಾಗಿ, ಇಲ್ಲ ಹೊಂದಿಕೋಬೇಕು ಎಂಬ ತೀರ್ಮಾನ ಮಾಡಿದವರಾಗಿ ನಾವು ಹೋಗ್ಬೇಕು. ಅಲ್ಲೇಲೂಯಾ. 4 ಕಾರ್ಯ ಹೇಳಿದಲ್ಲ. ಒಂದು, ಫಸ್ಟ್ ಏನು ಮಾಡಿದ್ದ? ದೇವರ ವಾಗ್ದಾನಗಳನ್ನು ನೆನಪಿಗೆ ತಂದ. ಎರಡನೇದು, ತನ್ನ ಕೊರತೆಗಳನ್ನು ಒಪ್ಪಿಸಿಕೊಂಡ. ಮೂರನೇದು, ದೇವರ ಬಳಿಗೆ ಪ್ರಾರ್ಥನೆ ಮಾಡುವುದಕ್ಕೆ ತನ್ನನ್ನು ಪ್ರಿಪೇರ್ ಮಾಡಿದ, ಸಿದ್ಧಪಡಿಸಿದ್ದ. 4, ದೇವರ ಬಳಿಗೆ ಸದುತ್ರ ಸಿಕ್ಕುವರೆಗೂ ಪ್ರಾರ್ಥಿಸಿದ್ದ. 5ನೇದು, ದೇವರವನನ್ನು ಆಶೀರ್ವದಿಸಿದ್ದ. ಅಲ್ಲೇಲೂಯಾ. ಅವನಲ್ಲಿ ನಾವು ನಮಗೆ ಕಂಡುಬರುವ ಒಂದು ಒಳ್ಳೆ ಕಾರ್ಯಗಳು. ಓಕೆ. ಫಸ್ಟ್ ಕಾರ್ಯ, ಅವನ ಆಶೀರ್ವಾದ ಹೊಂದುವುದಕ್ಕೆ ಫಸ್ಟ್ ಕಾರ್ಯ, ದೇವರ ವಾಗ್ದಾನಗಳು ಕರುವಿಕೆಯನ್ನು ಅವನ ನೆನಪಿಗೆ ತಂದ. ಅದು ತುಂಬ ಇಂಪಾರ್ಟೆಂಟ್. ಮೋಸ್ಟ್ ಆಫ್ ದ ಟೈಮ್ ನಾವು ಏನು ಮಾಡ್ತೀವಿ? ದೇವರ ಕರುವಿಕೆಯನ್ನು, ದೇವರ ವಾಗ್ದಾನಗಳನ್ನು ನಾವು ಮರೆತು ಬಿಡ್ತೀವಿ. ಕರೆಕ್ಟಾ? ಎಷ್ಟು ಜನ ಒಪ್ತೀರಿ? ಸೋ ಮೆನಿ ಟೈಮ್ಸ್ ಇನ್ ದ ಡಿಸ್ಟ್ರೀಸ್, ಮನ ಒಳೆಚಲ್, ಕಳವಳ ಬರುವಾಗ ನಮಗೆ ದೇವರ ಕರುವಿಕೆ ಮರ್ತೋಗುತ್ತೆ. ಇಲ್ಲ, ದೇವರು ನಮ್ಮನ್ನು ಕರೆದಾತನು ನಂಬಿಕಸ್ತನು, ಕರೆದಾತನು ನಂಬಿಕೆಯಲ್ಲಿ ಉತ್ತಮನಾಗಿದ್ದಾನೆ, ನಮಗೆ ವಾಗ್ದಾನ ನೀಡಿದ್ದಾನೆ. ಅದೆಲ್ಲ ನಾವೇನು ಮಾಡ್ತೀವಿ? ಮರ್ತೋಗ್ತೀವಿ. ಕಾರಣ, ಕಳವಳ ಬಂದು ಈ ಸಿಚುವೇಶನ್ ನಮ್ಮನ್ನು ಏನು ಮಾಡುತ್ತದೆ? ದೇವರ ಮನಸ್ಸಿಲಿರುವ, ದೇವರ ಕಡೆಯಿಂದ ಹೊಂದಿರುವ ಒಳ್ಳೆಯ ಉಪಕಾರವನ್ನು ಮರೆಯುವಂತೆ ನಮ್ಮ ಮನಸ್ಸನ್ನು ಮಬ್ಬು ಮಾಡುತ್ತದೆ. ಗೊತ್ತಾ? ನಮ್ಮ ಮನಸ್ಸು ಏನಾಗುತ್ತೆ? ಹಂಗೆ ಮಬ್ಬಾಗುತ್ತದೆ. ಕಾರಣ ಏನು? ಕಳವಳ, ಯೋಚನೆ. ಆದರೆ ಯಾಕೋಬ ಜೀವಿತದಲ್ಲಿ ನೋಡ್ರಿ, ಇಮಿಡಿಯೇಟ್ ಅವನು ಏನು ಮಾಡಿದ್ದ? ದೇವರ ಬಳಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ದೇವರೇ, ನೀನು ನನಗೆ ವಾಗ್ದಾನ ಕೊಟ್ಟಿದ್ದೀರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ವಾಕ್ಯ ಓದ್ರಿ, ಜೆನಿಸಿಸ್ ಚಾಪ್ಟರ್ 32 verse 9 and 12.
ಇದಲ್ಲದೆ ಅವನು ದೇವರನ್ನು ಪ್ರಾರ್ಥಿಸಿ, ಯೆಹೋವನೇ, ನನ್ನ ತಂದೆ ತಾತಂದಿರಾದ ಈಸಾಕ ಅಬ್ರಹಾಮನ ದೇವರೇ, ಸ್ವದೇಶಕ್ಕೆ ಬಂಧುಗಳ ಬಳಿಗೆ ತಿರುಗಿ ಹೋಗಬೇಕೆಂದು ನನಗೆ ಆಜ್ಞಾಪಿಸಿ, ನಿನಗೆ ಒಳ್ಳೆಯದನ್ನು ಮಾಡುವೆನೆಂದು ನನಗೆ ವಾಗ್ದಾನ ಮಾಡಿದವನು ನೀನೇ ಅಲ್ಲವೇ? ಹಲ್ಲೆಲೂಯಾ. ಪಕ್ಕದಲ್ಲಿರೋ ಕೈಗಳು சொல்லுங்க, ಹಲ್ಲೆಲೂಯಾ. ನೀನೇ ದೇವರೇ. ಇಲ್ಲ ಪಕ್ಕದ ಕೈಗುರು ಏನು ಬೇಕೋ ವಾಗ್ದಾನವನ್ನು ನೆನಪಿಗೆ ತರೀರಿ. ಅವ್ರ ಕೈಗುಟ್ಟು ನೀನೇ ದೇವರೇ ಅಂದರೆ ಕಷ್ಟ. ವಾಗ್ದಾನವನ್ನೇ ದೇವರ ಕರೆಯುವಿಕೆಯನ್ನು ಮರೆಯಬೇಡ್ರಿ. ದೇವರು ನಿಮ್ಮನ್ನು ಉತ್ತಮವಾಗಿ ಕರೆದಿದ್ದಾನೆ. ವಾಕ್ಯ ಹೇಳುತ್ತದೆ, ನಾವು ಬದಲಾಗಬಹುದು, ಆದರೂ ದೇವರು ನಿನ್ನೆ ಇವತ್ತು ಎಂದೆಂದಿಗೂ ಬದಲಾಗೋದಿಲ್ಲ. ಹಲ್ಲೆಲೂಯಾ. ಆತನು ಬದಲಾಗದ ದೇವರು, ಕರೆದರಲ್ಲಿ ಉತ್ತಮವಾದ ದೇವರು. ನಾವು ಮರೆತು ಬಿಡ್ತೀವಿ. ವಿ ಆರ್ ದ ಮಿಸ್ಟೇಕ್. ಓಕೆ, ನಾವೇ ನಮ್ಮನ್ನು ಬೆಳಗಿನ ಪಡಿಸ್ತೀವಿ. ನಮ್ಮಲ್ಲಿ ಇದೆ ಪ್ರಾಬ್ಲಮ್. ದ ಪ್ರಾಬ್ಲಮ್ ಅಟ್ ಹಸ್ ಒನ್ಲಿ, ನಮ್ಮಲ್ಲೇ ಇದೆ. ಅದೇನು? ದೇವರ ವಾಗ್ದಾನವನ್ನು ಮರೆತು ಬಿಡ್ತೀವಿ, ದೇವರ ಕರೆಯುವಿಕೆಯನ್ನು ಮರೆತು ಬಿಡ್ತೀವಿ. ಅದ ಕಾರಣ. ಆದರೆ ಯಾಕೋಬನು ಏನು ಮಾಡಿದ? ಜ್ಞಾಪಕಕ್ಕೆ ತಂದು ಪ್ರಾರ್ಥನೆ ಮಾಡ್ತಾನೆ, ದೇವರೇ, ನೀನು ನನಗೆ ವಾಗ್ದಾನ ಮಾಡಿದ್ದೀರಿ. ಹಲ್ಲೆಲೂಯಾ. ನೀನು ನನಗೇನು ಮಾಡಿದ್ದೀರಿ? ವಾಗ್ದಾನ ಮಾಡಿದ್ದೀರಿ. ಆದ್ದರಿಂದ ದೇವ ಜನರು ಯಾವಾಗಲೂ ದೇವರ ನೆನಪುಳ್ಳವರಾಗಿರಬೇಕು. ಕ್ರೈಸ್ತ ಜನರು ತಪ್ಪು ಮಾಡೋದಕ್ಕೆ ಕಾರಣ ಏನು ಗೊತ್ತಾ? ಇಲ್ಲಾದರೆ ಕ್ರೈಸ್ತ ಜನರು ಕುಂದಿ ಹೋಗೋ ಕಾರಣ ಏನು ಗೊತ್ತಾ? ದೇವರ ಉಪಕಾರಗಳನ್ನು ಸ್ಮರಿಸಿ ದೇವರಿಗೆ ಕೃತಜ್ಞತೆ ಹೇಳುವುದಿಲ್ಲ. ಕರೆಕ್ಟಾ? ತಪ್ಪಿಸಿದ್ದಾನೆ, ಕಾಪಾಡಿದ್ದಾನೆ, ದಾರಿ ನಡೆಸಿದ್ದಾನೆ, ದಯೆ ತೋರಿಸಿದ್ದಾನೆ, ಎಷ್ಟು ಅನುಗ್ರಹ ಮಾಡಿದ್ದಾನೆ. ಲೆಕ್ಕ ಮಾಡಿರಿ, ಎಷ್ಟು ಅನುಗ್ರಹ ಮಾಡಿದ್ದಾನೆ, ಎಷ್ಟು ಅನುಗ್ರಹ ಮಾಡಿದ್ದಾನೆ. ಹೇಳಲಾರದಷ್ಟು ಅನುಗ್ರಹ ಮಾಡಿದ್ದಾನೆ. ಆದರೆ ಏನಾದರೂ ಒಂದು ಚಿಕ್ಕ ಒಂದು ಸಿಚುವೇಶನ್, ನಮ್ಮ ಸನ್ನಿವೇಶ ತಪ್ಪಾಗಿರುವಾಗ, ಇಲ್ಲ ನಮ್ಮ ಕುಟುಂಬದಲ್ಲಿ, ಇಲ್ಲ ಪರ್ಸ್ನಲ್ ಲೈಫಲ್ಲಿ ಪ್ರಾಬ್ಲಮ್ ಬರುವಾಗ ನಾವು ಇಮಿಡಿಯೇಟಾಗಿ ಏನು ಮಾಡ್ತೀವಿ? ದೇವರ ಕರೆಯುವಿಕೆಯನ್ನು ಮರ್ತೋಗ್ತೀವಿ, ಉಪಕಾರವನ್ನು ಮರ್ತೋಗ್ತೀವಿ, ದೇವರು ಇದ್ದಾರೆ ಎಂಬುದು ಮರ್ತೋಗ್ತೀವಿ. ಕಾರಣ, ನಮ್ಮ ಮೈಂಡ್ ಕಳವಳ ಒಳಗೆ ಬರುವಾಗ, ನಮ್ಮ ಹೃದಯ ಕುಂದಿ ಹೋಗುವಾಗ ದೇವರ ಸಮಾಧಾನ ನಾವು ಕಳ್ಕೊಳ್ಳುತ್ತೀವಿ. ಇಟ್ಸ್ ಎ ರಿಯಲ್ ಥಿಂಗ್. ಇದ ಕಾರಣ. ಯಾಕೆ ಹಿಂಜಡಿಯುತ್ತಾರೆ? ಯಾಕೆ ಚಿಂತೆಯಿಂದ ಮುಳುಗಿರುತ್ತಾರೆ? ಯಾಕೆ ಯಾವಾಗಲೂ ಅಳುತ್ತಾ ಇದ್ದಾರೆ? ದೇವರ ಕರೆಯುವಿಕೆಯನ್ನು ಮರೆತಿದ್ದಾರೆ, ದೇವರ ಉಪಕಾರಗಳನ್ನು ಸ್ಮರಿಸುತ್ತಾ ಇಲ್ಲ. ಇದ ರಹಸ್ಯ. ಆದ್ದರಿಂದ ಕಳವಳ ಬಂದೇ ಬರುತ್ತೆ. ಅಯ್ಯೋ ಹಿಂಗಾಗುತ್ತೆ, ಅಯ್ಯೋ ಹಿಂಗಾಗುತ್ತೆ ಎಂದು ಜನರು ಯೋಚಿಸಿ ದೇವರನ್ನು ಬಿಟ್ಟು ಹಿಂಜಡಿತಾರೆ. ಆದರೆ ಯಾಕೋಬ ಏನು ಮಾಡಿದ್ದ? ದೇವರ ಹತ್ರ ಜ್ಞಾಪಕ ಮಾಡಿ ಕೇಳುತ್ತಾನೆ, ದೇವರೇ, ನನಗೆ ನೀನು ವಾಗ್ದಾನ ಮಾಡಿದ್ದೀರಿ. ಹಲ್ಲೆಲೂಯಾ. ವಾಗ್ದಾನ ಮಾಡಿದವನು ನಂಬಿಕಸ್ತನ. ಕ್ರಿಸ್ತನಲ್ಲಿ ವಾಗ್ದಾನಗಳು ಹೌದು, ಆಮೇನ್ ಎಂದಿದೆ. ದೇವರು ಹೇಳ್ತಾರೆ, ನಿಮ್ಮಲ್ಲಿ ವಾಗ್ದಾನ ನೆರವೇರಿಸುವುದಕ್ಕೆ ದೇವರು ಶಕ್ತನಾಗಿದ್ದಾರೆ. ದೇವ ಜನರೇ, ದೇವರ ವಾಗ್ದಾನಗಳನ್ನು ಮರೆಯಬೇಡ್ರಿ. ಇಟ್ ಮೇ ಲೇಟ್, ತಾಮದವಾಗಬಹುದು, ತಾಮದಿಸಬಹುದು. ಇಟ್ ಮೇ ಟೇಕ್ ಲೇಟ್, ಬಟ್ ಇಟ್ ವಿಲ್ ಡೆಫಿನೆಟ್ಲಿ ವಿಲ್ ಡನ್. ಹಲ್ಲೆಲೂಯಾ. ನಿಮ್ಮ ಜೀವಿತದಲ್ಲಿ ನೆರವೇರುತ್ತದೆ. 20 ವರ್ಷ ಕಾದಿದ್ದ, ದೇವರ ಅದು ಸ್ವತಂತ್ರ ಮಾಡೋಕ್ಕೆ ಬರ್ತಾ ಇದ್ದಾನೆ. ಆದರೆ ಸನ್ನಿವೇಶ ಹೆಂಗಿತ್ತು ಅವನಿಗೆ? ಸಿಚುವೇಶನ್ ಚೇಂಜ್ ಆದಮೇಲೆ ಇಮಿಡಿಯೇಟ್ ಏನಾಯಿತು? ಭಯ ಬಂತು. ಆದರೆ ಅವನಿಗೆ ದೇವರ ಕೃಪೆ ಇದ್ದಿದ್ದು, ಅವನು ದೇವರ ವಾಗ್ದಾನಗಳು ನೆನಪಿಗೆ ತಂದ. ನೆನಪಿಗೆ ತರಬೇಕು. ಸಿಚುವೇಶನ್ ನೋಡಬೇಡ್ರಿ. ಭೂಮಿಯಲ್ಲಿ ಸಿಚುವೇಶನ್ ಹೇಗಿರುತ್ತೆ? ಯಾವಾಗಲೂ ನಮಗೆ ವಿರುದ್ಧವಾಗಿರುತ್ತೆ. ಎಲ್ಲಿ ನೋಡಿದ್ರೂ ನಮಗೆ ಕತ್ತಲೆಯಾಗಿ ಕಾಣಿಸಬಹುದು. ಲೋಕ ಹಾಗೆ. ಆದರೆ ನಿಮ್ಮನ್ನು ಕರೆದಾತನು ಉತ್ತಮನಾಗಿದ್ದಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಯಾರ ಮೇಲೆ ಕಣ್ಣು ಇಡಬೇಕೋ ದೇವರ ಮೇಲೆ ದೃಷ್ಟಿ ಇಡ್ರಿ. ಸುತ್ತಮುತ್ತಲೂ ನೋಡಬೇಡ್ರಿ, ಮನುಷ್ಯರನ್ನು ನೋಡಬೇಡ್ರಿ, ಸಿಚುವೇಶನ್ ನೋಡಬೇಡ್ರಿ, ಸಂದರ್ಭಗಳನ್ನು ನೋಡಬೇಡ್ರಿ. ಅದೆಲ್ಲ ವಿರುದ್ಧವಾಗಿರುತ್ತೆ. ಆದರೆ ನಿಮ್ಮನ್ನು ಕರೆದಾತ ನಿಮ್ಮ ಮುಂದೆ ಇದ್ದಾನೆ. ಹಲ್ಲೆಲೂಯಾ. ಅವರು ನಿಮ್ಮನ್ನು ನಡೆಸುವಂಥವನಾಗಿದ್ದಾನೆ, ನಿಮ್ಮನ್ನು ಸರಿಯಾದ ಮಾರ್ಗದಲ್ಲಿ ನಡೆಸುವಂಥವರಾಗಿದ್ದಾರೆ. ಅದಕ್ಕೆ ವಾಕ್ಯ ಹೀಗೆ ಹೇಳುತ್ತದೆ. ಹೋದ್ರಿ ಜ್ಞಾನೋಕ್ತಿಗಳಲ್ಲಿ ಇದೆ ನೋಡ್ರಿ, 3ನೇ ಅಧ್ಯಾಯ 5ನೇ ವಚನದಿಂದ ಹೀಗೆ ಇದೆ ನೋಡ್ರಿ.
ಜ್ಞಾನೋಕ್ತಿಗಳು ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸವಿಡು. ನಿನ್ನ ಎಲ್ಲಾ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು. ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವ. ಮಾರ್ಗಗಳೆಲ್ಲ ಸರಾಗ ಸರಾಗ ಮಾಡುವನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ರಿಂದ ನೀವು ದೇವರ ಮೇಲೆ ದೃಷ್ಟಿ ಇಡು, ದೇವರ ಮೇಲೆ ನಂಬಿಕೆ ಇಡು. ಅರ್ಥ ಆಯ್ತಾ? ನೀ ಸ್ವಬುದ್ಧಿ ಏನು ಮಾಡುತ್ತೆ? ನಮ್ಮನ್ನು ಕಳವಳದಲ್ಲಿ ತರುತ್ತೆ. ನಮ್ಮ ಯೋಚನೆ ನಮ್ಮನ್ನು ಕಳವಳದಲ್ಲಿ ತರುತ್ತೆ. ಅದಕ್ಕೆ ಅವ್ರು ಹೇಳ್ತಾರೆ, ಸ್ವಬುದ್ಧಿ ಮೇಲೆ ಏನು ಮಾಡಬೇಡಿ, ಮನಸ್ಸಿಡಬೇಡ್ರಿ. ನಮ್ಮ ಸ್ವಬುದ್ಧಿ ಚೆನ್ನಾಗಿರ್ತದೆ, ನಾವು ಅನಿಸಬಹುದು, ಆದರೆ ಅದು ನಮ್ಮನ್ನು ದೇವರ ಮಾರ್ಗದಲ್ಲಿ ನಿಲ್ಲಿಸುವುದಿಲ್ಲ. ಅದಕ್ಕೆ ನಾವು ಏನು ಮಾಡಬೇಕು? ಯಾವಾಗಲೂ ದೇವರನ್ನೇ ಆತುಕೊಳ್ಳಬೇಕು. ಹಲ್ಲೆಲೂಯಾ. ಯಾವಾಗಲೂ ದೇವರ ಕರುವಿಕೆ ಮೇಲೆ ಮನಸ್ಸಿಡಬೇಕು, ಉಪಕಾರದ ಮೇಲೆ ಮನಸ್ಸಿಡಬೇಕು, ದೇವರನ್ನೇ ಆತುಕೊಳ್ಳಬೇಕು, ದೇವರ ಮೇಲೆ ಮನಸ್ಸಿಡಬೇಕು. ಹೇಗೆ? ಪೂರ್ಣ ಮನಸ್ಸಿಂದ. ಹಲ್ಲೆಲೂಯಾ. ಆಗ ದೇವರು ನಿನ್ನ ಮಾರ್ಗವನ್ನು ಸರಾಗ ಮಾಡುತ್ತಾನೆ, ನಿನ್ನ ಎಲ್ಲ ಕಾರ್ಯವನ್ನು ದೇವರು ಸರಿ ಮಾಡುತ್ತಾನೆ. ಈ ಕಾರ್ಯ ನೆನಪಿಗೆ ಬಂದ ತಕ್ಷಣ ಅವನೇನು ಮಾಡಿದ್ದ? ದೇವರ ಉಪಕಾರ, ದೇವರ ವಾಗ್ದಾನಗಳನ್ನು ನೆನಪಿಗೆ ತಂದ. ಹಲ್ಲೆಲೂಯಾ. ದೇವ ಸಭೆಯೇ, ಯಾವಾಗಲೂ ದೇವರು ಮಾಡಿದ ಕಾರ್ಯಗಳು ನೆನಪಿಗೆ ಇಟ್ಕೊಳ್ರಿ. ಅವ್ರು ನಿಮ್ಮನ್ನು ಕೈ ಬಿಡುವುದಿಲ್ಲ. ವಾಗ್ದಾನ ಹೀಗೆ ಹೇಳುತ್ತದೆ, ಆತನು ಹೀಗೆ ಮಾತಾಡಿದಾನೆ, ಏನು? ನಿನ್ನನ್ನು ಕೈ ಬಿಡುವುದಿಲ್ಲ, ನಿನ್ನನ್ನು ಬಿಟ್ಟು ತೊಲಗುವುದಿಲ್ಲ ಎಂದು ಆತನು ವಾಗ್ದಾನ ಮಾಡಿದುದರಿಂದ ನಾವು ಧೈರ್ಯವಾಗಿ ಹೇಳಬೇಕು. ಏನೆಂದು? ದೇವರು ನನ್ನ ಸಹಾಯಕನು, ಹಲ್ಲೆಲೂಯಾ ಎಂದು ನಾವು ಧೈರ್ಯವಾಗಿ ಹೇಳಬೇಕು. ದೇವರು ನನ್ನ ಸಹಾಯಕನು. ಎಲ್ಲ ಸಿಚುವೇಶನ್ ಚೇಂಜ್ ಮಾಡೋಕ್ಕೆ ದೇವರು ಶಕ್ತನಾಗಿದ್ದಾನೆ. ಅತಿಶಯ ಮಾಡೋಕ್ಕೆ, ಅರ್ಪುತ ಮಾಡೋಕ್ಕೆ. ಅವ್ರು ಹೇಳ್ತಾರಲ್ಲ, ನನ್ನನ್ನು ನೋಡಿ ಕೂಗು, ನಾನು ನಿನಗೇನು ಮಾಡ್ತೇನೆ, ನೀನು ಅರಿಯದು, ನಿನಗೆ ತಿಳಿಯದು, ಕಾರ್ಯ ಗುಡಾದಗಳನ್ನು ಗೋಚರ ಪಡಿಸುವೆನು. ದೇವರನ್ನು ಕರೆಯೋಕ್ಕೆ ಸಿದ್ಧವಾಗಬೇಕು. ಯೋಚಿಸಿ ಚಿಂತಿಸಿ ಅಳುವುದರಿಂದ ನಮಗೇನು ಬರಲ್ಲ. ಒಂದೇ ಒಂದು ಸಂಭವ ಆಗುತ್ತೆ, ದೇವರನ್ನು ಬಿಟ್ಟು ನಾವು ಬೀಳ್ತೀವಿ, ದೇವರನ್ನು ಬಿಟ್ಟು ಅಗಳುತ್ತೀವಿ. ದೇವರ ಮೇಲೆ ನಾವು ಸಪೋರಿಸಬಾರದು. ದೇವರು ನನಗೆ ಮಾಡಿಲ್ಲ, ದೇವರು ನಮಗೆ ಇದು ಮಾಡಿಲ್ಲ, ಅದು ಮಾಡಿಲ್ಲ ಅಂತ ಅನಿಸ್ಕೋಬೇಡ್ರಿ. ಆದರೆ ನಾವು ತಪ್ಪೋರಿಸಬಾರದು. ಕಾರಣ, ನಮ್ಮ ಮನಸ್ಸಿನಲ್ಲಿ ನಾವು ಕಳವಳಕ್ಕೆ, ದುಃಖಕ್ಕೆ, ಚಿಂತಕ್ಕೆ ಸ್ಥಳ ಕೊಡುವಾಗ ದೇವರ ಸಮಾಧಾನ ನಮ್ಮ ಒಟ್ಟು ತೊರಗುತ್ತೆ. ಆದುದರಿಂದ ದೇವರ ಮೇಲೆ ನಂಬಿಕೆಯಿಂದ ನಾವು ಬೀಳುತ್ತೀವಿ. ಹಲ್ಲೆಲೂಯಾ. ಆದರೆ ದೇವರ ಮೇಲೆ ನಾವು ಮನಸ್ಸಿಡಬೇಕು. ಸ್ವಬುದ್ಧಿಗೆ ಏನು ಮಾಡಬಾರ್ದು? ಆಧಾರ ಇರಬಾರ್ದು. ಪಾಸ್ಟರ್ ಮಾತಿಗೆ ಕಿವಿ ಕೊಡಬೇಕು. ಹೇಗಾದರೂ ನಿಮ್ಮನ್ನು ದೇವರಲ್ಲಿ ನಿಲ್ಲಿಸಿ ಫಲ ಕೊಡುವ ಗಿಡಗಳಾಗಿ ಮಾರ್ಪಡಿಸಬೇಕೆಂದು ಪವಿತ್ರಾತ್ಮನಾದ ದೇವರು ಇಷ್ಟಪಡುತ್ತಾನೆ. ಅದಕ್ಕೆ ನಮಗೆ ಆಲೋಚನೆ ಕೊಡುತ್ತಾರೆ. ದೇವರ ಉದ್ದೇಶ ಏನು? ದೇವರ ಆಶೀರ್ವಾದಗಳು ಅನುಭವಿಸಬೇಕೆಂದು ಮಾತ್ರ ಇಲ್ಲ, ದೇವರಿಗೆ ಫಲ ಕೊಡುವವರಾಗಿರಬೇಕು. ಹಲ್ಲೆಲೂಯಾ. ದೇವರ ಆಶೀರ್ವಾದ ಅದು. ಯಾಕೋಬನು ದೇವರ ವಾಗ್ದಾನಗಳು ನೆನಪಿಗೆ ತಂದ. ಹಲ್ಲೆಲೂಯಾ. ಎರಡನೇದಾಗಿ ಅವನು ಏನು ಮಾಡಿದ್ದ? ನೆನಪಿಗೆ ತಂದಿದ ತಕ್ಷಣ ತಮ್ಮ ಕೊರತೆಗಳನ್ನು ಅರಿಕೆ ಮಾಡಿದ್ದ. ಓಕೆ. ಸೆಕೆಂಡ್, ನಾವು ಏನು ಮಾಡಬೇಕು? ನಮ್ಮ ಕೊರತೆಗಳನ್ನು ಅರಿಕೆ ಮಾಡಬೇಕು. ನಾವು ಯಾವಾಗಲೂ ತಪ್ಪುವುದು ಉಂಟು. ಇಲ್ಲೇ ವಾಕ್ಯ ಹೇಳುತ್ತೆ, ಓದ್ರಿ, ಯಾಕೋಬನ ಪತ್ರಿಕೆ, ಜೇಮ್ಸ್ ಯಾಕೋಬನ ಪತ್ರಿಕೆಯಲ್ಲಿ ಹೀಗಿದೆ ನೋಡ್ರಿ, 3ನೇ ಅಧ್ಯಾಯ 2ನೇ ವಚನ. ಅನೇಕ ವಿಷಯಗಳಲ್ಲಿ ನಾವೆಲ್ಲರೂ ತಪ್ಪುವುದು ಉಂಟು. ಕರೆಕ್ಟಾ? ಸೋ ಮೆನಿ ಥಿಂಗ್ಸ್. ಯಾರು ಒಪ್ತೀರಿ? ಎಲ್ಲರೂ ಎಷ್ಟು ಜನ ಒಪ್ಪುತ್ತಾ ಇದ್ದೀರಿ? ಸೋ ಮೆನಿ ಥಿಂಗ್ಸ್. ವಿ ಆರ್ ನಾಟ್ ಪರ್ಫೆಕ್ಟ್, ಬಟ್ ಗಾಡ್ ಕಾಲ್ಡ್ ಅಸ್ ಟು ಪರ್ಫೆಕ್ಟ್, ಬಟ್ ಆಲ್ವೇಸ್ ವಿ ಆರ್ ವೀಕ್. ವಿ ಡನ್ ದ ಮಿಸ್ಟೇಕ್. ನಾವು ಎಷ್ಟೋ ಸತಿ ನಮ್ಮ ಜೀವಿತದಲ್ಲಿ ತಪ್ಪು ಮಾಡ್ತೀವಿ. ಅದಕ್ಕೆ ಯಾಕೋಬ ಹೇಳ್ತಾನೆ, ಸಹೋದರರೇ, ನಾವು ಅನೇಕ ವಿಷಯದಲ್ಲಿ ತಪ್ಪು ಮಾಡುವುದು ಉಂಟು. ಕರೆಕ್ಟಾ? ಆದುದರಿಂದ ದೇವ ಜನರು ಅರಿಕೆ ಮಾಡೋಕ್ಕೆ ಕಲಿಯಬೇಕು. ಯಾಕೆ ಈ ತಪ್ಪು ಏನು ಮಾಡುತ್ತೆ? ಹೋದ್ರಿ, ಯೆಶಾಯ ಬರೆದ ಪ್ರವಾರ್ತನ ಪುಸ್ತಕ 59. ಎಸ್ 59. 59 1-2.
ಐ ಥಿಂಕ್ ಇಗೋ ಯೆಹೋವನ ಹಸ್ತವು 59 ರಕ್ಷಿಸಲಾರದಂತೆ ಮೋಟುಗೈಯಲ್ಲ, ಆತನ ಕಿವಿಯು ಕೇಳಲಾರದ ಹಾಗೆ ಕಿವುಡಲ್ಲ. ಆದರೆ ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿವೆ, ನಿಮ್ಮ ಪಾಪಗಳೇ ಆತನು ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡವಾಗಿವೆ. ಬಿಕಾಸ್ ಆಫ್ ಅವರ್ ಮಿಸ್ಟೇಕ್ ಅಷ್ಟೇ ಹೇಳ್ತಾರೆ. ಬಿಕಾಸ್ ಆಫ್ ಅವರ್ ಮಿಸ್ಟೇಕ್. ದೇವರ ಕೈ ಏನಿಲ್ಲ, ಮೋಟು ಕೈ ಇಲ್ಲ, ದೇವರ ಕಿವಿ ಏನಿಲ್ಲ, ಕಿವಿಡಲ್ಲ. He always listen to us. He always wants to give help. He always touch his hands. ಯಾವಾಗಲೂ ದೇವರು ತನ್ನ ಕರವನ್ನು ಏನು ಮಾಡ್ತಾರೆ, ಚಾಚುತ್ತಾ ಇದ್ದಾರೆ. ತಡೆ ಮಾಡೋದು ಏನು, ನಮ್ಮಲ್ಲಿ ಇರುವ ತಪ್ಪುಗಳು, ಕೊರತೆಗಳು. ಆದ್ದರಿಂದ ಯಾಕೋಬನು ಏನು ಮಾಡಿದ, ನೆನಪಿಗೆ ಬಂದ ತಕ್ಷಣ ತನ್ನ ಕೊರತೆಗಳನ್ನು ಅರಿಕೆ ಮಾಡೋಕ್ಕೆ ಶುರು ಮಾಡಿದ. ಹಲ್ಲೆಲೂಯಾ. ಆ ವಾಕ್ಯ ಓದ್ರಿ. ಅದ ಜೆನಿಸಿಸ್ ಚಾಪ್ಟರ್ 32 verse 10 and 11. ನೀನು ನಿನ್ನ ದಾಸನಾದ ನನ್ನ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ನಿನ್ನ ವಾಗ್ದಾನವನ್ನು ನೆರವೇರಿಸಿದ್ದೀಯಲ್ಲ, ನಾನು ಅದಕ್ಕೆ ಕೇವಲ ಅಪಾತ್ರನಾಗಿದ್ದೇನೆ, ಯೋಗ್ಯನಲ್ಲ ಸ್ವಾಮಿ. ನಾನು ಮೊದಲು ಈ ಯೋರ್ದನ್ ನದಿಯನ್ನು ದಾಟಿದಾಗ ನನಗೆ ಕೋಲು ಮಾತ್ರವೇ ಇತ್ತು, ಈಗ 2 ಪಾಳೆಯಗಳಿಗೆ ಒಡೆಯನಾಗಿದ್ದೇನೆ. ನನ್ನ ಅಣ್ಣನಾದ ಎಸಾವನು ಬಂದು ನನ್ನನ್ನು ಸಾಕು ಅವ್ರೇನು ಹೇಳ್ತಾನೆ, ಇದೆಲ್ಲದಕ್ಕೂ ನಾನು ಯಾರಿಲ್ಲ, ಯೋಗ್ಯನಿಲ್ಲ. ಫಸ್ಟ್ ವಿ ಅಂಡರ್ಸ್ಟ್ಯಾಂಡ್ ಅವರ್ ಸೆಲ್ಫ್. ನಾವು ಯಾವಾಗಲೂ ದೇವರ ಬಳಿಗೆ ಏನು ಯೋಚಿಸ್ತೀವಿ, ಲಾರ್ಡ್ ವೈ. ನಮ್ಮ ಪ್ರಶ್ನೆ ಏನು, ಲಾರ್ಡ್ ವೈ. ಆದರೆ ನಾವು ಏನು ಮಾಡಬೇಕು, ಏನು ಎಂದು ಕೇಳೋಕ್ಕಿಂತ ನನ್ನಲ್ಲಿ ದೇವರ ಆಶೀರ್ವಾದ ತಡೆಯಾಗುವುದಕ್ಕೆ ಕಾರಣ ಏನು. ಅರ್ಥ ಆಯ್ತಾ? ವಾಗ್ದಾನ ಹೊಂದಿದ, ಆದರೆ ಅವನಿಗೆ ಭಯ ಬಂದಿತ್ತು. ಏನು, ಅಣ್ಣ ಬಂದು ನನ್ನನ್ನು ಏನು ಮಾಡ್ತಾನೆ, ಕೊಲೆ ಮಾಡುತ್ತಾನೆ, ನನ್ನ ಇಡೀ ಸಂತಾನವನ್ನು ಅಳಿಸುತ್ತಾನೆ ಎಂದು ಭಯ ಬಂದಿದೆ. ಆದುದರಿಂದ ದೇವರ ಬಳಿಗೆ ಅವನು ಕೇಳುತ್ತಾನೆ, ದೇವರೇ ನೀನು ವಾಗ್ದಾನ ಮಾಡಿದ್ದು ನಿಜ, ಆದರೆ ಐ ಆಮ್ ನಾಟ್ ಎ ಓತಿ, ನಾನು ಯಾರಿಲ್ಲ, ಯೋಗ್ಯನಲ್ಲ. ಅದು ನಮಗೆ ಅವಶ್ಯ. ಇಟ್ ಇಸ್ ಮ್ಯಾಂಡೇಟ್ರಿ. ನಾವೇನು ಮಾಡಬೇಕು, ಅರಿಕೆ ಮಾಡಬೇಕು. ನಾವು ನಮ್ಮನ್ನು ಸಮಥಿಂಗ್ ಎಂದು ಹೇಳಬಾರ್ದು. ವಾಟ್ ಸೇಯಿಂಗ್ಸ್ ಇನ್ ಕನ್ನಡ, ಸಮಥಿಂಗ್ ಶ್ರೇಷ್ಠ, ಕರೆಕ್ಟ್. ನಾವು ನಮ್ಮನ್ನು ಶ್ರೇಷ್ಠ ಎಂದು ಅನಿಸ್ಕೋಬಾರ್ದು. ஆனால் ನಮ್ಮ ಮನಸ್ಸು ಏನಿರುತ್ತೆ, ಐ ಆಮ್ ಗುಡ್ ಹಂಗೆ ಹೇಳುತ್ತೆ, ವಿ ಆರ್ ಗುಡ್ ಹೇಳುತ್ತೆ. ನೋ, ಆಲ್ವೇಸ್ ಇನ್ ದ ಫ್ರಂಟ್ ಆಫ್ ಗಾಡ್ ವಿ ಆರ್ ವೀಕ್, ವಿ ಆರ್ ಅನ್ವರ್ತಿ. ದೇವರೇ ನಮ್ಮನ್ನು ಏನು ಮಾಡ್ತಾರೆ, ಯೋಗ್ಯತೆ ಸ್ಥಿತಿಗೆ ತರ್ತಾರೆ. ಹಲ್ಲೆಲೂಯಾ. ದೇವ್ರಿಗೆ ಅಲ್ಲೆಲ್ಲ ಹೇಳೋಣ. ದೇವರೇ ನಮ್ಮನ್ನು ಯೋಗ್ಯ ಸ್ಥಿತಿಗೆ ತರುತ್ತಾರೆ. ಯಾವಾಗಲೂ ನಾವು ತಾಳ್ಮೆಯಾಗಿರಬೇಕೆಂಬ ಕಾರ್ಯ ನಮ್ಮನ್ನು ನಾವು ಅರಿದುಕೊಂಡು ಅರಿಕೆ ಮಾಡಬೇಕು. ನನ್ನಲ್ಲಿ ತಪ್ಪಿದೆ, ನನ್ನಲ್ಲಿ ಕೊರತೆ ಇದೆ, ದೇವರೇ ಯೋಗ್ಯತೆಗೆ ಕಾರಣ, ದೇವರೇ ಈ ಶ್ರೇಷ್ಠಕ್ಕೆ ಕಾರಣ, ದೇವರೇ ಈ ಭವಿಷ್ಯಕ್ಕೆ ಕಾರಣ ಎಂದು ನಾವು ಒಪ್ಪಬೇಕು. ಅದಕ್ಕೆ ನಾವೇನು ಮಾಡಬೇಕು, ನಮ್ಮ ಕೊರತೆಗಳನ್ನು ಅರಿಕೆ ಮಾಡಬೇಕು. ಆಲ್ವೇಸ್ ವಿ ಥಿಂಕ್ ಅಬೌಟ್ ಅವರ್ ವೀಕ್ನೆಸ್. ದೇವರ ಬಳಿಗೆ ತರಬೇಕು. ದೇವರೇ ಅವನು ತಂದ, ಏನು ಮಾಡಿದ, ದೇವರೇ ಇದು ಎಲ್ಲದಕ್ಕೂ ನನ್ನ ಪಾತ್ರ ಇಲ್ಲ ಸ್ವಾಮಿ, ನನ್ನಲ್ಲಿ ಏನಿದೆ, ತಪ್ಪಿದೆ. ಆದ್ದರಿಂದ ಈ ವಾಕ್ಯ ಹೇಳುತ್ತದೆ, ಜ್ಞಾನೋಕ್ತಿಗಳು 28:13 ಅನಿಸುತ್ತದೆ. 28:13 ಹೋದ್ರಿ. ಜ್ಞಾನೋಕ್ತಿಗಳು 28:13. ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು, ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರಕುವುದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ ಇಂಗ್ಲಿಷ್, somebody is reading in English or Tamil. Transgressions will not prosper. Obtain mercy. தமிழ் வாசியும் பார்க்கலாம். பாவத்தை மறைக்கிறவன் வாழ்வடைய மாட்டான், அவைகளை அறிக்கை செய்து விட்டுவிடுகிறவனோ. ಕರೆಕ್ಟಾ? ನಮ್ಮ ದೋಷಗಳನ್ನು ನಾವು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು. ದೇವರ ಆಶೀರ್ವಾದ, ದೇವರ ವಾಗ್ದಾನ ನೆರವೇರುವುದಕ್ಕೆ ರಹಸ್ಯ ಅರಿಕೆ ಮಾಡಬೇಕು ಅಷ್ಟೇ. ಈ ಕನ್ಫಸ್ ಇಸ್ ವೀಕ್ನೆಸ್ ಆ್ಯಂಡ್ ಸಿನ್. ತನ್ನ ವೀಕ್ನೆಸ್ ಅನ್ನು ಅರಿಕೆ ಮಾಡಿದ್ದ. ಸಭೆ ಯಾವಾಗಲೂ ಅರಿಕೆ ಮಾಡೋಕ್ಕೆ ಕಲಿಬೇಕು.
ದೇವರು ನನಗಿದು ಮಾಡಿಲ್ಲ, ದೇವರು ನನಗದು ಮಾಡಿಲ್ಲ, ದೇವರು ಯಾಕೆ ಹಿಂಗೆ ಮಾಡಿದರು ಎಂದು ನಾವು ಹೇಳುವುದಲ್ಲ. ನಮ್ಮ ಕೊರತೆಗಳನ್ನು ನಾವು ಗೊತ್ತು ಮಾಡಿಕೊಂಡು ಅದನ್ನು ಅರಿಕೆ ಮಾಡೋಕ್ಕೆ ಕಲಿಬೇಕು. ದೇವರು ಅದನ್ನು ಎದುರು ನೋಡ್ತಾರೆ. ದೂತನು ತಾನು ಮಾಡಿದ ತಪ್ಪಿಗೆ ಅರಿಕೆ ಮಾಡಿಲ್ಲ. ಇಲ್ಲ, ಹಳೆ ಒಡಂಬಡಿಕೆಯಲ್ಲಿ ಜನರು ಅಳಿಸಲ್ಪಟ್ಟಿದ್ದಕ್ಕೆ ಕಾರಣ ತಾನು ಮಾಡಿದ ತಪ್ಪನ್ನು ಅವ್ರು ಏನು ಮಾಡಿಲ್ಲ, ಅರಿಕೆ ಮಾಡಿಲ್ಲ. ಆದರೆ ಯಾರ ಮೇಲೆ ದೇವರು ಕೋಪಪಟ್ಟರೆ ಅಂದರೆ ಪಾಪ ಮಾಡಿದವ್ರ ಮೇಲೆ. ಆದರೆ ಯಾರ ಮೇಲೆ ದೇವರು ಕರುಣೆಯಾಗಿದ್ದರು ಗೊತ್ತಾ? ಅರಿಕೆ ಮಾಡಿದವ್ರ ಮೇಲೆ. ಇಬ್ಬರು ಇದ್ದರು ಬೈಬಲಲ್ಲಿ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಪರ್ಸನ್. ಸೌಲ್ ಯಾರು? ದ ಫಸ್ಟ್ ಕಿಂಗ್ ಆಫ್ ಇಸ್ರೇಲ್. ದಾವಿದನು ಇದ್ದ, ದ ಸೆಕೆಂಡ್ ಕಿಂಗ್ ಆಫ್ ಇಸ್ರೇಲ್. ಆದರೆ ಈಗಲೂ ಆ ದೇಶದಲ್ಲಿ ದ ಫಸ್ಟ್ ಕಿಂಗ್ ಆಫ್ ಇಸ್ರೇಲ್ ಅಂದರೆ ಯಾರನ್ನು ಕುರಿತದೆ? ದಾವಿದನ್ನೇ ಕುರಿತು ಹೇಳ್ತಾರೆ. ಯಾಕೆ? ಈ ಈಸ್ ದ ಒನ್ ಆಫ್ ದ ಬೆಸ್ಟ್ ಕಿಂಗ್ ಆಫ್ ದ ಇಸ್ರೇಲ್. ಸೌಲಕ್ಕಿಂತ ಹೆಚ್ಚಾಗಿ ತಪ್ಪು ಮಾಡಿದ್ಯಾರು? ಹೆಚ್ಚಾದ ತಪ್ಪು ಮಾಡಿದ್ಯಾರು? ದಾವಿದನು. ದಾವಿದು ವ್ಯಭಿಚಾರ ಮಾಡಿದ್ದ, ಕೊಲೆ ಮಾಡಿದ್ದ. ಸೌಲ್ ಏನು ಮಾಡಿದ? ಅವ್ಯದನಾಗಿದ್ದ ಅಷ್ಟೇ, ದೇವರ ಮಾತಿಗೆ ಅಧೀರನಾಗಿಲ್ಲ. ದೇವರು ಬೇಡ ಅಂತ ಹೇಳಿದ್ರು, ಅವನೇನು ಮಾಡಿದ? ಎತ್ಕೊಂಡು ಬಂದ. ಆದರೆ ಬಂದ ಮೇಲೆ ಅವನೇನು ಹೇಳ್ತಾ? ಇದು ದೇವ್ರಿಗಾಗಿ ಅಂತ ಹೇಳಿದ್ದ. ಆದರೆ ದೇವರು ಏನು ಮಾಡ್ತಾರೆ? ನನ್ನ ಮಾತಿಗೆ ನೀನು ವಿಧೇಯರಾಗಿಲ್ಲ. ಎರಡು ಕಾರ್ಯ ಅವನು ಮಾಡಿದ್ದ. ಈ ಎರಡು ಸಂಭವಕ್ಕೆ ಕಾರಣ ಅದೇ. ಇನ್ನೊಂದು ಹೇಳಿದ್ರು ಸಮುವೇಲ್, ಏನು ಹೇಳಿತಾ? ನಾನು ಬರುವವರೆಗೆ ನೀನೇನು ಮಾಡಬೇಕು? ಕಾಯಬೇಕು ಅಷ್ಟೇ. ಆದರೆ ಹಿಂದೆ ವೈರಿಗಳು ತುಂಬುತ್ತಾ, ಹಿಂದೆ ಏನಾದ್ರು ಹತ್ತಿರ ಬರುವಾಗ ಅವನಿಗೆ ಭಯ ಬಂದು ಏನು ಮಾಡಿದ್ದ? ಇಮಿಡಿಯೇಟಾ ಯಾಚಕನು ಮಾಡಬೇಕಿರುವ ಕಾರ್ಯ, ಸಾಮುವೇಲ್ ಮಾಡಬೇಕಿರುವ ಕಾರ್ಯ ಏನು ಮಾಡಿದ್ದ? ಇವನು ಮಾಡಿದ್ದ. ಆದ್ದರಿಂದ ದೇವರು ಅವನನ್ನು ತಳ್ಳಿಬಿಟ್ಟದ ಮೇಲೆ ಅವನನ್ನು ಸೇರಿಸಿಕೊಂಡಿಲ್ಲ. ஆனால் ದಾವೀದು ತಪ್ಪು ಮಾಡಿದ್ದ. ದಾವೀದು ಮಾಡಿದ್ದು ತುಂಬ ಭಯಂಕರವಾದ ತಪ್ಪು. ಅದನ್ನು ಮನ್ನಿಸುವುದಕ್ಕೆ ದೇವರಿಗೆ ಮನಸ್ಸಿತ್ತು. ಸೌಲನ್ನು ಮನ್ನಿಸುವುದಕ್ಕೆ ದೇವರಿಗೆ ಮನಸ್ಸಿಲ್ಲ. ಯಾಕೆ ಗೊತ್ತಾ? ದಾವೀದು ಅರಿಕೆ ಮಾಡಿದ, ಸೌಲು ಅದನ್ನು ಮುಚ್ಚಿ ಮರೆದಿದ್ದ. ದೇವಸಭೆಯೇ, ನಾನು ಹೇಳ್ತೀನಿ ನೋಡ್ರಿ, ನಮ್ಮ ನಿಜವಾದ ಕಾರ್ಯಗಳನ್ನು ಒಪ್ಪಿಕೊಳ್ಳಕ್ಕೆ ನಾವು ಇಷ್ಟಪಡಬೇಕು. ನಾವು ಮುಚ್ಚಿ ಮರೆಯೋಕ್ಕೆ ಇಷ್ಟಪಡಬಾರ್ದು. ನಾವು ಯಾವಾಗಲೂ ಗೌರವ ತೋರ್ಸೋಕ್ಕೆ ಇಷ್ಟಪಡ್ತೀವಿ. ಸೌಲ್ ಹಾಗೆ ಹೇಳಿದ್ದ. ಸಾಮೂವೇಲ್ ಹತ್ರ ಏನು ಹೇಳಿದ್ದ ಅಂತ ಗೊತ್ತಾ? ದಯವಿಟ್ಟು ಇದನ್ನು ಏನು ಮಾಡಬೇಡಿ, ಇಸ್ರೇಲ್ ಜನರಿಗೆ ಹೇಳ್ಬೇಡ್ರಿ, ನನ್ನ ಗೌರವ ಕಳೆದೋಗುತ್ತೆ. ಆದರೆ ದಾವೀದಿಗೆ ತಿಳಿಯಪಡಿದ ತಕ್ಷಣ ಇಡೀ ಇಸ್ರೇಲಿಗೆ ಅವನು ಹೇಳ್ತಾ ಇದ್ದ, ನಾನು ವ್ಯಭಿಚಾರ ಮಾಡಿದ್ದು ನಿಜ, ನಾನು ಕೊಲೆ ಮಾಡಿದ್ದು ನಿಜ. ಅದೇ ಅವನು ಬರೆದಿದ್ದಾನೆ, ಅರಿಕೆ ಮಾಡಿದ. ದಾವೀದನ್ನು ಮನ್ನಿಸೋಕ್ಕೆ ಮನಸ್ಸು ಬಂತು, ಸೌಲನ್ನು ಮನ್ನಿಸೋದಕ್ಕೆ ದೇವರಿಗೆ ಮನಸ್ಸು ಬಂದಿಲ್ಲ. ಯಾಕೆ? ಅವನು ಪಾಪವನ್ನು ಮುಚ್ಚಿ ಮರೆದ. ಅದಕ್ಕೆ ಯೋಬನಿಗೆ ಹೇಳ್ತಾನೆ, ನಾನು ಆದಾಮಿನಂತೆ ನನ್ನ ತಪ್ಪುಗಳನ್ನು ನಾನು ಏನು ಮಾಡಿಲ್ಲ, ಮುಚ್ಚಿ ಮರೆಯೋದಿಲ್ಲ. ಆದಾಮಿನ ತಪ್ಪಿಗೆ ದೇವರು ಆದಾಮ ಮೇಲೆ ಕೋಪ ಬರೋಕ್ಕೆ ಕಾರಣ ಏನು ಗೊತ್ತಾ? ಅವನೇನು ಮಾಡಿದ? ಯಾರಾದೊಬ್ರು ಹೇಳ್ರಿ, ಏನು ಮಾಡಿದ? ಆದಾಮ ಏನು ಮಾಡಿದ್ದ? ಸತ್ತಮ ಹೇಳ್ರಿ, ನೀವು ತಪ್ಪ ಹೇಳಿದ್ರೆ ಪರವಾಗಿಲ್ಲ. ಇಲ್ಲ, அதுக்கு ஏமந்தான் சொல்லுவான்னு நினச்ச கரெக்டாக சொல்லிட்டான். பொண்டாட்டியே கை காட்டுறான். கரெக்டா? ஆண்டர் வந்து கேட்குறா, டே யாரா இது ஏன்னா சாப்பிட்ட, ஏன்னு திந்திதேன்னு கேளுவாங்க. அவனே நான் சாப்பிடலதா ಅಲ್ಲ. ಇದು வீட்டில் அப்பப்போ நடக்கும். ಮನೆಯಲ್ಲಿ ಯಾವಾಗ ಸರಿಯಾ? இப்போ ಉಲ್ಟಾ. ಕರೆಕ್ಟಾ? ಎಲ್ಲ ತಪ್ಪು ಯಾರ ಮೇಲೆ ಬರುತ್ತೆ? ಸರಿ, ಅದಕ್ಕೆ ದೇವ್ರ ಕೋಪ. ಅವನೇನು ಮಾಡಿರಬೇಕು? ಅವನೇನು ಮಾಡಿರಬೇಕು? ಹೌದು ಸ್ವಾಮಿ, ತಪ್ಪು ನಾನು ಮಾಡಿದ್ದು ತಪ್ಪು, ನಾನು ಬಾರದು ಎಂದ ಕಾರ್ಯವನ್ನು ಮಾಡಿದೆ ಅಂತ ಹೇಳುವುದಕ್ಕಿಂತ ಇವಳೇ ಕೊಟ್ಟಿದ್ದ, ಇವಳಿಂದ ನಾನು ತಿಂದೆ ಎಂದು ಅವಳ ಮೇಲೆ ತಪ್ಪು ಹೊರಿಸ್ತಾನೆ. ಅದೇ ದೇವ್ರ ಕೋಪ ಬಂತು. ಅದರಿಂದ ಯೋಬು ಹೇಳ್ತಾನೆ, ಏನು ಹೇಳ್ತಾನೆ? ಅವನಂತೆ ನಾನು ನಿಜವಾಗ್ಲಿ ಅರಿಕೆ ಮಾಡಿದ್ದೆ. ಪಕ್ಕದಲ್ಲಿ ಕೈ ಕೊಟ್ಟುಕೊಳ್ರಿ, ಹೇಳ್ರಿ, ಅರಿಕೆ ಮಾಡೋಕ್ಕೆ ಕಲೀರಿ. ಹಲ್ಲೆಲೂಯಾ. ದೇವ ಜನರೇ, ಅರಿಕೆ ಮಾಡಬೇಕು.
ಎಲ್ಲರ ಹತ್ರ ಓಪನ್ ಆಗಿರಬೇಕು, ಅರಿಕೆ ಮಾಡಬೇಕು. ಪರಲೋಕ ರಾಜ್ಯದಲ್ಲಿ ನಾವು ಸೇರಬೇಕಾದ್ರೆ ದೇವರ ಗುಣಗಳಲ್ಲಿ ಒಂದು, ದ ಗಾಡ್ ಈಸ್ ಆಲ್ವೇಸ್ ಇಸ್ ಪ್ಯೂರ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಅರಿಕೆ ಮಾಡುವ ತಪ್ಪಿಲ್ಲ. ಅರಿಕೆ ಮಾಡೋ ತಪ್ಪ? ಒಬ್ಬರೊಂದಿಗೆ ಒಬ್ಬರು ಅರಿಕೆ ಮಾಡೋದು ತಪ್ಪಿಲ್ಲ. ಅಲ್ಲೇ ನೀವು ತಪ್ಪು ಮಾಡಿದರೆ ಅರಿಕೆ ಮಾಡಿರಿ. ದೇರ್ ಈಸ್ ನೋ என்ன சொல்கிறது, ஹஸ்பண்ட் ஒய்ஃப் சுப்பீரியர் அப்புறம் இன்ஃபீரியர், சுப்பீரியர் இன்ஃபீரியர்லாம் இல்லை, ಎಲ್ಲರೂ ಸಮ. ಹಲ್ಲೆಲೂಯಾ. ಸಮಾಪನ ಕೇಳೋದು ಒಳ್ಳೆಯದು. ಮನೆಯಲ್ಲಿ ಯಾರು ಸಮಾಪನ ಕೇಳೋದಿಲ್ಲ? ಗಂಡನ ಹೆಂಡತಿಯ? ಯಾರು ಫಸ್ಟ್ ಸಮಾಪನ ಕೇಳ್ತಾರೆ? ಸರಿ, ನೀವೆಲ್ಲ ಮದುವೆ ಆದಮೇಲೆ ಹೇಳಿದ್ರಿ. ಯಾರು ಸಮಾಪನ ಕೇಳ್ತಾರೆ? ಹಾಂ, ನಾನೆಲ್ಲ ಫಸ್ಟ್ ಯಾರು ಹೋಗ್ತಾರೆ? ಸಮಾಪನ ಕೇಳೋಕ್ಕೆ ಕಲಿಬೇಕು, ತಗ್ಗಿಸೋಕ್ಕೆ ಕಲಿಬೇಕು, ಒಬ್ಬರನ್ನು ಒಬ್ಬರು ಬಿಟ್ಟು ಕೊಡಬೇಕು. ಅದರಲ್ಲಿ ಯಾವ ತಪ್ಪಿಲ್ಲ. ಆ ಥರ ನೀವು ಮಾಡಿ ನೋಡ್ರಿ, ದೇವರು ಸಂತೋಷ ಪಡುತ್ತಾನೆ. ಮರೆಯುವಾಗ ನಮಗೆ ಅದು ಗೌರವ, ಅರಿಕೆ ಮಾಡುವಾಗ ದೇವರಿಗೆ ಸಂತೋಷ. ಹಲ್ಲೆಲೂಯಾ. ಅದು ಎಷ್ಟು ಪಾಪವಾದರೂ ದೇವರು ಮನ್ನಿಸುವುದಕ್ಕೆ, ತೊಳೆಯುವುದಕ್ಕೆ, ಶುದ್ಧಪಡಿಸುವುದಕ್ಕೆ, ಯೋಗ್ಯತೆ ಪಡಿಸುವುದಕ್ಕೆ ಶಕ್ತನಾಗಿದ್ದಾರೆ. ಹಲ್ಲೆಲೂಯಾ. ಅರಿಕೆ ಮಾಡಬೇಕು. ಯಾಕೋಬು ಏನು ಮಾಡಿದ್ದ? ಮುಚ್ಚಿ ಮರೆಯದೆ ಅರಿಕೆ ಮಾಡಿದ. ಮೂರನೇದು, ಅರಿಕೆ ಮಾಡಿದ ತಕ್ಷಣ ತೀರ್ಮಾನ ಮಾಡಿದ. ಏನು? ಥರ್ಡ್ ಥಿಂಗ್ಸ್, ಹಿ ಪ್ರಿಪೋಸ್ ಹಿಮ್ಸೆಲ್ಫ್ ಟು ಪ್ರೇ ಅಲೋನ್ ವಿತ್ ಗಾಡ್. ದೇವರ ಬಳಿಗೆ ಪ್ರಾರ್ಥನೆ ಮಾಡೋಕ್ಕೆ ಸಿದ್ಧಪಡಿಸಿದ್ದ. ಈ ಕಾರ್ಯವನ್ನು ನಿಮಗೆ ಸ್ವಲ್ಪ ಎಲಾಬ್ರೇಟಾಗಿ ಹೇಳ್ತೀನಿ. ಪ್ರೇಯರ್ ಮಾಡಬೇಕಾದರೆ ನಾವು ಸಿದ್ಧಪಡಿಸಬೇಕು. ಪ್ರಿಪೇರಿಂಗ್ ಆಲ್ವೇಸ್ ನೀಡೆಡ್. ಪ್ರಿಪೇರ್ ಎಲ್ಲಿ ಇಲ್ವೋ, ಸಿದ್ಧತೆ ಎಲ್ಲಿ ಇಲ್ವೋ ಅಲ್ಲಿ ಸಕ್ಸಸ್ ಇಲ್ಲ. ಅಂತರದಲ್ಲಿ ಪ್ರಾಕ್ಟೀಸ್ ಮಾಡದೆ ಅರಂಗದಲ್ಲಿ, ಅಂದರೆ ಏನು, ಓಪನ್ ಆಗಿ ನಾವು ಪರ್ಫಾರ್ಮೆನ್ಸ್ ಮಾಡೋದು ತುಂಬ ಕಷ್ಟ. ಯಾಕೆ ಸೋಲ್ತೀವಿ ಗೊತ್ತಾ? ಸೀಕ್ರೆಟ್ ಪ್ಲೇಸಲ್ಲಿ ಏನಿಲ್ಲ, ಪ್ರಾಕ್ಟೀಸ್ ಇಲ್ಲ. தமிழில் அந்தரத்தில் ஆடாமல் அரங்கத்தில் ஆட முடியாது, தமிழில் சொல்லுவாங்க. ஆக்சுவலி ಕನ್ನಡದಲ್ಲಿ ಏನು, ನಾವು ಪ್ರಿಪೇರ್ ಮಾಡದೆ ಸಕ್ಸಸ್ ಹಂಗೆ ಅಲ್ಲಿಲ್ಲ. ಅದಕ್ಕೆ ಅವನೇನು ಫಸ್ಟ್ ಪ್ರಿಪೇರ್ ಮಾಡ್ತಾ ಇದ್ದಾನೆ. ಹೇಗೆ ಪ್ರಿಪೇರ್ ಮಾಡ್ತಾನೆ ಓದ್ರಿ, ಚೆನ್ನಾಗಿರುತ್ತೆ. ಜೆನಿಸಿಸ್ ಚಾಪ್ಟರ್ 32 ವರ್ಸ್ 13 and 23. 10 ವಚನ ಅವನು ಆ ರಾತ್ರಿ ಅಲ್ಲೇ ಇಳುಕೊಂಡು 200 ಆಡು, 20 ಹೋತ, 200 ಕುರಿ, 20 ಟಗರು ಮರಿಯೊಡನೆ, ಹಾಲು ಕರೆಯುವ 30 ಒಂಟೆ, 40 ಆಕಳು, 10 ಹೋರಿ, 20 ಹೆಣ್ಣು ಕತ್ತೆ, 10 ಕತ್ತೆ ಮರಿ, ಇವುಗಳನ್ನು ತನ್ನ ಅಣ್ಣನಾದ ಎಸಾವನಿಗೆ ಕಾಣಿಕೆಗಾಗಿ ತೆಗೆದುಕೊಂಡನು. ಇವುಗಳ ಪ್ರತಿಯೊಂದು ಹಿಂಡನ್ನು ತನ್ನ ಸೇವಕರ ವಶಕ್ಕೆ ಒಪ್ಪಿಸಿ, ನೀವು ನನಗಿಂತ ಮುಂಚಿತವಾಗಿ ನದಿಯನ್ನು ದಾಟಿ ಹೋಗಿರಿ. ಫಸ್ಟ್ ಒಪ್ಪಿಸಿ ಕೊಟ್ಟ. ಮತ್ತು ಹಿಂಡಿಗೆ ಬಿಡುವು ಇರಲಿ ಅಂದನು. ಮೊದಲನೆಯ ಹಿಂಡಿನ ಮೇಲಿದ್ದವನಿಗೆ, ನನ್ನ ಅಣ್ಣನಾದ ಎಸಾವನು ನಿನ್ನೆದುರಿಗೆ ಬಂದು. ಸೆಕೆಂಡ್ ಗ್ಯಾಪ್ ಇಲ್ಲ, ಸೆಕೆಂಡ್ ಏನ್ ಮಾಡ್ತಾನೆ? ಗ್ಯಾಪ್. ಓಕೆ, ಥರ್ಡ್, ನನ್ನ ಅಣ್ಣನಾದ ಎಸಾವನು ನಿನ್ನೆದುರಿಗೆ ಬಂದು, ನೀನು ಯಾರ ಸೇವಕನು? ಎಲ್ಲಿಗೆ ಹೋಗುತ್ತಿ? ನಿನ್ನ ಮುಂದೆ ಇರುವ ಇವೆಲ್ಲ ಯಾರವು ಎಂದು ಕೇಳಿದರೆ, ನೀನು ಇವು ನಿಮ್ಮ ಸೇವಕನಾದ ಯಾಕೋಬನವು, ತನ್ನ ಪ್ರಭುಗಳಾದ ನಿಮಗೆ ಇವುಗಳನ್ನು ಕಾಣಿಕೆಯಾಗಿ ಕಳುಹಿಸಿಕೊಟ್ಟಿದ್ದಾನೆ. ತಾನು ನಮ್ಮ ಹಿಂದೆ ಬರುತ್ತಾನೆ ಎಂದು ಉತ್ತರ ಕೊಡಬೇಕು ಎಂಬುದಾಗಿ ಅಪ್ಪಣೆ ಕೊಟ್ಟನು. ಹಾಗೆ ಎರಡನೆಯವನಿಗೆ ಮೂರನೆಯವನಿಗೂ ಹಿಂಡುಗಳ ಹಿಂದೆ ಹೋದವರೆಲ್ಲರಿಗೂ, ನೀವು ಎಸಾವನನ್ನು ಕಾಣುವಾಗ ಇದೇ ರೀತಿಯಾಗಿ ಮಾತಾಡಿ, ನಿನ್ನ ಸೇವಕನಾದ ಯಾಕೋಬನೇ ನಮ್ಮ ಹಿಂದೆ ಬರುತ್ತಾನೆ ಅನ್ನಿರಿ ಎಂದು ಅಪ್ಪಣೆ ಕೊಟ್ಟನು. ಯಾಕೋಬನು ತನ್ನೊಳಗೆ, ನನ್ನ ಮುಂದೆ ಹೋಗುವ ಈ ಕಾಣಿಕೆಯಿಂದ ಎಸಾವನನ್ನು ಸಮಾಧಾನ ಪಡಿಸಿದ ಮೇಲೆ ಅವನ ಸನ್ನಿಧಿಗೆ ಸೇರುವೆನು, ಒಂದು ವೇಳೆ ನನ್ನನ್ನು ಪ್ರೀತಿಯಿಂದ ಅಂಗೀಕರಿಸುವನು ಅಂದುಕೊಂಡನು. ಆದ ಕಾರಣ ಅವನು ಆ ಕಾಣಿಕೆಯನ್ನು ತನಗೆ ಮುಂಚಿತವಾಗಿ ಹೊಳೆಯಿಂದ ಆಚೆಗೆ ದಾಟಿಸಿ, ತಾನು ಆ ರಾತ್ರಿ ತನ್ನ ಪಾಳೆಯದೊಳಗೆ ಇದ್ದನು. ಆ ರಾತ್ರಿ ಅವನು ತನ್ನ ಇಬ್ಬರು ಹೆಂಡರನ್ನು, 2 ದಾಸಿಯರನ್ನು, 11 ಮಂದಿ ಮಕ್ಕಳನ್ನು ಕರೆದುಕೊಂಡು ಯಬೋಕ್ ಹೊಳೆಯನ್ನು ದಾಟುವ ಸ್ಥಳದಲ್ಲಿ, ಇವರೆಲ್ಲ ರೆಡಿ ಮಾಡಿದ ಮೇಲೆ ಅವನು ಏನ್ ಮಾಡ್ತಾನೆ? ಆ ಹೊಳೆಯನ್ನು ಏನ್ ಮಾಡ್ತಾನೆ? ದಾಟುವ ಸ್ಥಳದಲ್ಲಿ ದಾಟಿದನು. ದಾಟಿ ಏನ್ ಮಾಡ್ತಾನೆ?
ಕುಟುಂಬವನ್ನು ಅಲ್ಲೇ ಇರಿಸ್ತಾನೆ. ಅವರನ್ನು ತನ್ನ ಆಸ್ತಿ ಎಲ್ಲವನ್ನು ದಾಟಿಸಿದ ಮೇಲೆ ಯಾಕೋಬನು ಒಂಟಿಗನಾಗಿ ಹಿಂದೆ ನಿಂತಿರಲು ಯಾರೋ ಒಬ್ಬ ಪುರುಷನು ಬೆಳಗಾಗುವ ತನಕ ಅವನ ಸಂಗಡ ಹೋರಾಡಿ. 24 ಏನಂದ್ರೆ ಎಲ್ಲ ರೆಡಿ ಮಾಡಿದ ಮೇಲೆ, ಎಲ್ಲ ಸಪ್ರೇಟ್ ಮಾಡಿದ ಮೇಲೆ ಅವನೇನ್ ಮಾಡ್ತಾನೆ, ಇದನ್ನು ಏನೋ ಅದು ನದಿಯನ್ನು ದಾಟಿ ಸಪ್ರೇಟ್ ಆಗಿ ಅಲೋನಾಗಿದ್ದು ಪ್ರೇಯರ್ ಮಾಡೋಕ್ಕೆ ಸಿದ್ಧವಾಗ್ತಾನೆ. ಓಕೆ, ಸಿ ಸಮ್ಟೈಮ್ಸ್ ನಾವು ಸಿದ್ಧಪಡಿಸದೆ ಪ್ರಾರ್ಥನೆ ಮಾಡುವುದಕ್ಕೆ ಒಂದು ಫ್ರೀನೆಸ್ ಸಿಕ್ಕುವುದಿಲ್ಲ. ಸಿದ್ಧಪಡಿಸಬೇಕು. ನೋಡ್ರಿ, ಬೆಳಗ್ಗೆ ಎದ್ದೇಳಬೇಕಾದರೆ ಯಾರಾದರೂ ಒಬ್ಬರು ನಮ್ಮನ್ನು ಏನು ಮಾಡಬೇಕು, ಎಬ್ಬರಿಸ್ಬೇಕು. ಓಕೆ, ನಿಮ್ಮ ಕೈಯಲ್ಲಿ ಏನಿದೆ, ಮೊಬೈಲ್ ಇದೆ. ಮೊಬೈಲ್ ಬಂದು ಏನೇನು ನೋಡೋದಕ್ಕೆ ಮಾತ್ರ ಯೂಸ್ ಮಾಡಬೇಡ್ರಿ. ಒಳ್ಳೆ ಕಾರ್ಯಕ್ಕೆ ಏನು ಮಾಡ್ಬೋದು, ಯೂಸ್ ಮಾಡ್ಬೋದು. ಅಲಾರಾಮ್ ಇಟ್ಕೋಬೇಕು. ಎಷ್ಟು ಗಂಟೆ ಎದ್ದೇಳಬೇಕು? 5 ಗಂಟೆಗೆ ಪ್ರೇಯರ್ ಆದರೆ ಅಟ್ಲೀಸ್ಟ್ 4:15ಗೆ ಎದ್ದೇಳಬೇಕು. ಓಕೆ, ಎದ್ದೇಳಿ ರಿಫ್ರೆಶ್ ಆಗಬೇಕು. ದೇವ ಸಮೂಹದಲ್ಲಿ ಬಂದು ಕೂತ್ಕೋಬೇಕು. ಪ್ರಿಪೇರ್ ಮಾಡೋದು. ಅರ್ಥ ಆಯ್ತಾ? ಈ ಪ್ರಿಪೇರ್ ಮಾಡದೇ ನೀವು ಏನು ಮಾಡಬಾರ್ದು, ಮಲಗಿದರೆ ಬೆಳಗ್ಗೆ ಎದ್ದೇಳುವುದು ತುಂಬ ಕಷ್ಟ. ನಾವು ಯಾಕೆ ಸಕ್ಸಸ್ ಆಗಿ ಮಾಡುವುದು ಕಷ್ಟ, ಯಾಕೆ ಪ್ರೇಯರ್ ಮಾಡೋದು ಕಷ್ಟ ಆದರೆ ಇಂದಿನ ದಿನ ನಾವೇನು ಮಾಡಬೇಕು, ಪ್ರಿಪೇರ್ ಆಗಬೇಕು. ಅದಕ್ಕೆ ದೇವರು 6 ದಿನ ಕೊಟ್ಟರು, 7ನೇ ದಿನ ಸಬ್ಬತ್ ದಿನ. ಆದರೆ 6ನೇ ದಿನದವರು ಏನು ಹೇಳ್ತಾರೆ, ನೀವು ಹೋಗಿ 7ನೇ ದಿನಕ್ಕೆ ಬೇಕಾಗಿದ್ದನ್ನು ಇವತ್ತೇ ಏನು ಮಾಡಿರಿ, ರೆಡಿ ಮಾಡಿಕೊಳ್ಳ್ರಿ. ಯಾಕಂದರೆ ನಾಳೆ ಎಲ್ಲಿ ಹೋಗ್ಬೇಕು, ದೇವರನ್ನು ಆರಾಧನೆ ಮಾಡೋಕ್ಕೆ. ಅಲ್ಲೇಲೂಯಾ, ಅಲ್ಲೇಲೂಯಾ. ನಮಗೆ ಕಷ್ಟ ಅದ. ನೀವು ಸರಿಯಾದ 7 o'clock ಚರ್ಚಿಗೆ ಒಳಗಡೆ ಇರ್ಬೋದು, ಇಲ್ಲಾದರೆ ಒಂದು 5 ನಿಮಿಷ ಮುಂಚೆನೇ ಬರ್ಬೋದು. ಆದರೆ ನಾವು ಆವತ್ತು ಆ ಸಮಯದಲ್ಲಿ ಎದ್ದೇಳಿ ಏನು ಮಾಡ್ತೀವಿ, ಏನು ಮಾಡ್ತೀವಿ, ಆಮೇಲೆ ಹೇಳ್ರಿ, ಸರಿ ಓಕೆ ನಿಮಗೆ ಬಿಡ್ತೀನಿ, ರೆಡಿ ಮಾಡ್ತೀರಿ. ಓಕೆ, ಇದು ದೇವರ ದೃಷ್ಟಿಯಲ್ಲಿ ತಪ್ಪು. ಆದ್ದರಿಂದ ಲೇಟ್ ಆಗೋಕ್ಕೆ ಕಾರಣ ಅದ. ಸಿದ್ಧ ಇಲ್ಲದೆ ನಾವು ಸರಿಯಾದ ಸಮಯಕ್ಕೆ ಬರೋದಕ್ಕೆ ಕಷ್ಟ. ಮುಂದಿನ ದಿನ ಏನು ಮಾಡಿರಿ, ನೈಟ್ 12 ಗಂಟೆ ಆದರೂ ಪರವಾಗಿಲ್ಲ, ಅದನ್ನು ರೆಡಿ ಮಾಡಿ ಸಿದ್ಧ ಮಾಡಿ ಇಟ್ಬಿಡ್ರಿ. ಬೆಳಗ್ಗೆ ಎದ್ದೇಳಿ ಜಲ್ದಿ ಸಭೆಗೆ ಬರುವುದಕ್ಕೆ, ಚರ್ಚಿಗೆ ಬರುವುದಕ್ಕೆ ಅದು ಅನುಕೂಲವಾಗಿರುತ್ತದೆ. ಹಲ್ಲೆಲೂಯಾ. ಸಿದ್ಧತೆ ಎಲ್ಲಿ ಇರುತ್ತೋ ಅಲ್ಲಿ ಸಕ್ಸಸ್ ಇರುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವನು ಪ್ರೇಯರ್ ಮಾಡಬೇಕಾದ್ರೆ ಅವನಿಗೆ ಗೊತ್ತು, ಇವರೆಲ್ಲ ನಮ್ಮ ಜೊತೆಯಲ್ಲಿ ಸೇರಿ ಇರುವಾಗ ನಾವು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ, ಪ್ರಾರ್ಥನೆ ಮಾಡೋಕ್ಕೆ, ದೇವರೊಂದಿಗೆ ಹೋರಾಡೋಕ್ಕೆ ಸಾಧ್ಯ ಇಲ್ಲ ಎಂದು ತೀರ್ಮಾನ ಮಾಡಿದ ಮೇಲೆ ಅವನು ಎಲ್ಲ ಕಾರ್ಯವನ್ನು ಸೆಟ್ರೇಟ್ ಮಾಡ್ತಾನೆ. ಯಾರಿಗೆ ಒಪ್ಪಿಸಬೇಕು ಅವ್ರಿಗೆ ಒಪ್ಪಿಸ್ತಾನೆ, ಎಲ್ಲಿ ಇಂಡಿಂಡಾಗಿ ನಿಲ್ಲಿಸಬೇಕು ಅದು ನಿಲ್ಲಿಸ್ತಾನೆ. ಎಲ್ಲ ಮಾಡಿದ ಮೇಲೆ ತನ್ನ ಕುಟುಂಬ ಸಪ್ರೇಟಾಗಿ ಹೋಗಿ ಕರ್ಕೊಂಡು ಒಂದು ಸ್ಥಳದಲ್ಲಿ ಇರಿಸಿ ದೂರ ಹೋಗಿ ದೇವರುಗಳಿಗೆ ಪ್ರಾರ್ಥನೆ ಮಾಡುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದು ನಮ್ಮ ಜೀವಿತದಲ್ಲಿ ಅವಶ್ಯ. ಡಿಸಿಪ್ಲಿನ್ ತುಂಬ ಅವಶ್ಯ. ನೀವು ಆ ಥರ ಮಾಡಿ ನೋಡ್ರಿ, ನಿಮ್ಮ ಕಾರ್ಯ ಸಕ್ಸಸ್ ಆಗಿರುತ್ತೆ, ಪಂಚುವಾಲಿಟಿ ಆಗಿರುತ್ತೆ. ನಾವು ಆ ಥರ ಮಾಡದೇ ಇರುವುದರಿಂದ ಪ್ರಾಬ್ಲಮ್ ನಮಗೆ. ಸರಿಯಾದ ಸಮಯ ಯಾಕೆ ನಾವು ಚೆನ್ನಾಗಿ ಪ್ರೇಯರ್ ಮಾಡೋಕ್ಕೆ ಆಗೋದಿಲ್ಲ, ಯಾಕೆ ಬೈಬಲ್ ಓದೋಕ್ಕೆ ಆಗೋದಿಲ್ಲ, ಇದು ಕಾರಣ ಸಮಯ ಇಲ್ಲ ಎಂಬುದಲ್ಲ. ಸಮಯ ಇಲ್ಲ ಅನಿಸುತ್ತಾ? ಇಲ್ಲ, ಸಮಯ ಇಲ್ಲ ಎಂಬುದಲ್ಲ. ಅದಕ್ಕಿಂತ ನಾವು ಸಮಯವನ್ನು ಏನು ಮಾಡ್ತೀವಿ, ವ್ಯರ್ಥ ಮಾಡ್ತೀವಿ, ವೇಸ್ಟ್ ಮಾಡ್ತೀವಿ. ಆದ್ದರಿಂದ ನಮಗೆ ಪ್ರೇಯರ್ ಮಾಡೋಕ್ಕೆ, ವಾಕ್ಯ ಓದೋಕ್ಕೆ ಸಮಯ ಸಿಕ್ಕದೇ ಇರೋದಕ್ಕೆ ಕಾರಣ ಅದ. ಅರ್ಥ ಆಯ್ತಾ? ಎಷ್ಟು ಜನಕ್ಕೆ ಅರ್ಥ ಆಯ್ತು? ಹಲ್ಲೆಲೂಯಾ. ಪಕ್ಕದಲ್ಲಿ ಕೈಗೊಟ್ಟು ಹೇಳ್ರಿ, ದಯವಿಟ್ಟು ಪ್ರಿಪೇರ್ ಮಾಡಿರಿ, ಸಿದ್ಧ ಮಾಡಿರಿ. ಸರಿಯಾ? ಹಲ್ಲೆಲೂಯಾ. ಸರಿಯಾದ ಸಮಯದಲ್ಲಿ ಬರ್ಬೋದು. ಹಿಂದಿನ ದಿನ ನಾವೆಲ್ಲ ರೆಡಿ ಮಾಡಬೇಕು, ಮುಂದಿನ ಕಾರ್ಯ ಸಕ್ಸಸ್ ಆಗಿ ಮುಗಿಯುತ್ತದೆ. ಹಲ್ಲೆಲೂಯಾ. ಯಾಗೊಬ್ಬ ಸಿದ್ಧ ಮಾಡಿದ್ದ, ವಾಕ್ಯ ಹಾಗೆ ಹೇಳ್ತದೆ. ಮೋಸೆಯನ್ನು ನೋಡಿ ದೇವರು ಹೇಳ್ತಾರೆ, ಏನು, ನಾನು ನಿನಗೆ ನಿಯಮಿಸಿದ ಸಮಯಕ್ಕೆ ಮುಂಚೆ ಬಂದು ನನಗಾಗಿ ಕಾದಿರ. ಹಲ್ಲೆಲೂಯಾ. ಅವ ಹಿಂದಿನ ದಿನ ಎಲ್ಲ ಸೆಟ್ರೇಟ್ ಮಾಡ್ಕೊಳ್ತಾನೆ. ಅಬ್ರಹಾಮ್ ನೋಡಿ ದೇವರು ಕರೀತಾರೆ, ಏನು ಕರೀತಾರೆ, ನಾನು ನಿನಗೆ ತೋರಿಸುವ ಬೆಟ್ಟದ ಮೇಲೆ ನಿನ್ನ ಮಗನನ್ನು ನನಗೇನು ಮಾಡು, ಬಲಿ ಕೊಡು. ಎಷ್ಟು ದಿನ ಹಿಂದೆ ಹೊರಡ್ತಾನೆ, 3 days ಬಿಫೋರ್. ಓಕೆ, ಕ್ಲೀನಾಗಿ ಸೆಟ್ ಮಾಡ್ತಾನೆ ಅಬ್ರಹಾಮ್. ಬೇಕಾಗಿರುವ ಎಲ್ಲ ಸೆಟ್ ಮಾಡ್ತಾನೆ. ಅವನು ಬಂದು ನೋಡುವಾಗ ಅವನಿಗೆ ಗೊತ್ತಾಗುತ್ತೆ ಸ್ಥಳ. ಹಲ್ಲೆಲೂಯಾ. ಸಿ ದೇ ಆರ್ ವೆರಿ ಪರ್ಫೆಕ್ಟ್ ಡೂಯಿಂಗ್ ದೇರ್ ವರ್ಕ್.
ತಮ್ಮ ಕಾರ್ಯಗಳನ್ನು ಅವ್ರು ಕರೆಕ್ಟಾಗಿ ಮಾಡಿದ ಕಾರಣ ಅವ್ರು ಸಿದ್ಧಪಡಿಸಿದರು. ನಾವು ಆ ಥರ ಇರಬಾರ್ದು. ಎಷ್ಟೋ ಕೆಲಸ ಇರಲಿ, ಪ್ರಾರ್ಥನೆಗೆ ಸಮಯವನ್ನು ನೀವೇನು ಮಾಡಬೇಕು, ಸಪ್ರೇಟ್ ಮಾಡಬೇಕು. ವಾಕ್ಯ ಓದುವುದಕ್ಕೆ ನೀವು ಸಿದ್ಧಪಡಿಸೋದು ಅದು ಆಗೋದಿಲ್ಲ. ಜಲ್ದಿ ಎಲ್ಲ ಮುಗಿಸ್ಕೊಳ್ರಿ, ಮುಗಿಸ್ಕೊಂಡು ಟೈಮಿಂಗ್ ಸೆಟ್ ಮಾಡಿರಿ, ಪ್ರೇಯರ್ ಮಾಡಿರಿ, ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. ಹಲ್ಲೆಲೂಯಾ. ಈ ಸನ್ನಿವೇಶದಲ್ಲಿ ಅವನು ಸಿಕ್ಕಾಕೊಂಡಿರುವಾಗ ಬಿಡುಗಡೆ ಹೊಂದಬೇಕಾದರೆ ದೇವರ ಕಡೆಗೆ ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡಬೇಕಾದರೆ ಅವನು ಅದಕ್ಕೆ ಸಿದ್ಧ ಆಗಬೇಕು. ಹಲ್ಲೆಲೂಯಾ. ಅವನು ಸಿದ್ಧ ಮಾಡಿದ್ದ ಇಲ್ಲಿಯಾ? ಕರೆಕ್ಟಾ? ಶನಿವಾರ ಬಟ್ಟೆ ಒಗಿಬೇಕಾದರೆ ಕೆಲವರು ಬಟ್ಟೆ ನೆನೆದಾಕ್ತಾರೆ, ಏನೋ ಮಾಡ್ತಾರೆ, ನೆನೆಸಿಡ್ತಾರೆ. 2 days ಹಾಗೆ ಇರುತ್ತೆ. ಒರೇ ಅವ್ನು ನೋಡಿದ್ದೀರಾ? ಕೆಲವ್ರ ಮನೆಗೆ, ನಾನು ನಿಮ್ಮ ಮನೆಗೆಲ್ಲ ಬಂದಿಲ್ಲ, ನಾನು ತುಂಬ ವರ್ಷಕ್ಕೆ ಮುಂದೆ ಹೇಳ್ತೀನಿ. ಕೆಲವ್ರ ಮನೆಗೆ ಹೋಗಿದ್ದೀನಿ. ವಾಟ್ ಸ್ಮೆಲ್ ಅಡಿನ ಏನು ಮಾಡ್ತಾರೆ, ನೆನೆಸಾಗಿ ಇಟ್ಟಿದ್ದಾರೆ. ಆದರೆ ಸೋಮಾರಿತನವು ಏನು ಮಾಡಲ್ಲ. ಆಮಾಂ, ಸರಿಯಾ? ನೈಟ್ 10 ಗಂಟೆ ಆದರೂ ಪರವಾಗಿಲ್ಲ, ಏನು ಮಾಡಬೇಕಾ? ಆಮಾಂ, ನಾನು ಶನಿವಾರ ಫ್ರೈಡೇ ಬಟ್ಟೆ ಒಗಿಬೇಕು ಅಂತ ಇದು ಮಾಡಿದೆ, ಮಿಷಿನ್ ಕೆಟ್ಟು ಹೋಯ್ತು. ಸರಿ, ಅದು ರೆಡಿ ಮಾಡೋಕ್ಕೆ ತುಂಬ ಟೈಮ್ ಆದರೂ ನೈಟ್ 10 ಗಂಟೆ ಆಯಿತು. ಏಮಂತ ಕಾಲ್ ಮಾಡಿದ್ದ, ಅಂಕಲ್ ಸಾಂಗ್ಸ್ ಕೊಡಿ ಅಂಕಲ್ ಕೇಳಿದ್ದ. ನಾನು ಹೇಳಿಲ್ಲಪ್ಪ, ನನಗೆ ಕೆಲಸ ಇದೆ, ಮುಗಿಯೋಕ್ಕೆ 10 ಗಂಟೆ ಆಯಿತು. ನಾನು ಏನು ಮಾಡಬೇಕಾ? ಆಮಾಂ, ಮನೇಲಿ ಇಡಬಾರ್ದು. ಸರಿಯಾ? ಬಟ್ಟೆ ಒಣಗಿಸಿ ನೆನೆಸಿ. ಆಮಾಂ, ನಾವೆಲ್ಲ ದೇವ್ರ ಮಕ್ಕಳು, ಸೋಮಾರಿಗಳಾಗಿರಬಾರ್ದು. ನಾನು ದಿಢೀರ್ ನಿಮಗೆ ಹೇಳೋದೇ ನಿಮ್ಮ ಮನೆಗೆ ಬರ್ತೀನಿ. ಬಂದನೆ ಎಲ್ಲಿ ಹೋಗ್ಬೇಕು? ಫಸ್ಟೇ ಬಚ್ಚಿಲ್ ರೂಮ್ಗೆ ಹೋಗ್ಬೇಕಾ? ಸರಿಯಾ? ನಾವು ದೇವರ ಮಕ್ಕಳು, ನಾವು ಟೈಮಿಂಗ್ ಸರಿ ಮಾಡಬೇಕು, ಸಿದ್ಧತೆ ಮಾಡಬೇಕು. ನಿಮಗೇನು ಪಾಸ್ಟ್ರ್ ಗೊತ್ತು, ನನಗೇನು ಗೊತ್ತಿಲ್ಲ. ಆದರೆ ನಿಮಗೆ ಪ್ರಾಬ್ಲಮ್ ಬರುವಾಗ ನಮ್ಮ ಹತ್ರ ಬರ್ತಿರಲ್ಲ, ಆವಾಗ ನನಗೆ ಗೊತ್ತು. ಸರಿಯಾ? ಕಾರಣ ನಾವು ಆ ಥರ ಇರಬಾರ್ದು. ನಾವು ಸಿದ್ಧ ಆಗಬೇಕು, ಸರಿ ಆಗಬೇಕು. ನಮಗೆ ಎಷ್ಟೋ ಸಮಯಗಳು ಸಿಕ್ಕುತ್ತೆ, ನಾವು ವ್ಯರ್ಥ ಮಾಡ್ತೀವಿ. ಅದೇ ಓಕೆ. ಹಲ್ಲೆಲೂಯಾ. ನಮ್ಮ ಮನೆ ದೇವರ ಮಕ್ಕಳು ಇರುವಂಥ ಮನೆ, ನಿಮ್ಮ ಮನೆ ಶುದ್ಧವಾಗಿ ಇಟ್ಕೋಬೇಕು. ಸಾಧು ಸ್ಟೀಫನಿಗೆ ಹೇಳ್ತಾರೆ, ಕೆಲವರು ಏನು ಮಾಡ್ತಾರೆ ಗೊತ್ತಾ, 2 ರೂಮ್ ಇರುತ್ತೆ, ಒಂದು ರೂಮಲ್ಲಿ ಎಲ್ಲ ಬಟ್ಟೆ ಎತ್ತು ತುಂಬಿಸ್ತಾರೆ. ಅವ್ರು ಹೇಳಿದ್ರು, ನಾನು ಹೇಳಿಲ್ಲ. ಬಟ್ಟೆ ತುಂಬಿಸಿರ್ತಾರೆ, ಅದು ಓಪನ್ ಮಾಡೋದೇ ಇಲ್ಲ. ಆದರೆ ಹಾಲ್ ಮಾತ್ರ ಏನು ಮಾಡ್ತಾರೆ? ಆಮಾಂ, ನಾನು ಹೇಳಿಲ್ಲಪ್ಪ, ಸಾಧು ಸ್ಟೀಫನ್ ಹಂಗೆ ಹೇಳಿದರು. ನಾನು ಯೋಚನೆ ಮಾಡಿದ್ದೆ, ಅವ್ರಿಗೆ ಮದುವೆ ಆಗಿಲ್ಲ, ಹೇಗೆ ಗೊತ್ತು? ಯಾರವ್ರು ಹೇಳಿರ್ತಾರೆ. ಸರಿಯಾ? ಯಾವಾಗಲೂ ಹೆಣ್ಮಕ್ಕಳು ಮನೆಯನ್ನು ನೀಟಾಗಿ ಇಟ್ಕೋಬೇಕು, ಚೆನ್ನಾಗಿ ಇಟ್ಕೋಬೇಕು. ಅದು ನಿಮ್ಮ ಕುಟುಂಬಕ್ಕೆ ಆಶೀರ್ವಾದ. ಸರಿಯಾ? ಇದೇ ಸಮಯ, ಈಗ ಹೇಳ್ಬಿಟ್ರೆ ಚೆನ್ನಾಗಿರುತ್ತೆ. ಸರಿ, ಹಲ್ಲೆಲೂಯಾ. ಆದ್ದರಿಂದ ನಾವು ಸಿದ್ಧಪಡಿಸಬೇಕು. 3ನೇದು, ಕೊನೆಯದಾಗಿ 4ನೇದು, ಯಾಕೋಬನು ಜಾಕೋಬ್ ಪ್ರೇ ಸ್ಟಿಲ್ ಈ ಗೆಟ್ಸ್ ಆನ್ಸರ್. ಅವನು ತನಗೆ ಸದುತ್ರ ಸಿಕ್ಕುವರೆಗೆ ಪ್ರಾರ್ಥನೆ ಮಾಡಿದ್ದ. ಅದು ಅವಶ್ಯ. ಅಂದರೆ ನಾವೇನು ಮಾಡ್ತೀವಿ, ವಾಗ್ದಾನ ನೆನಪಿಗೆ ತರ್ತೀವಿ, ಪಾಪ ಅರಿಕೆ ಮಾಡ್ತೀವಿ, ಪ್ರಾರ್ಥನೆಗೆ ಸಿದ್ಧವಾಗ್ತೀವಿ. ಆದರೂ ಪ್ರಾರ್ಥನೆ ಮಾಡಬೇಕಂಗಿರುವುದರಲ್ಲಿ ದೃಢ ಮನಸ್ಸಾಗಿರಬೇಕು. 1 hour, half an hour ಪ್ರೇಯರ್ ಮಾಡಿದ ತಕ್ಷಣ ನಮ್ಮ ಮನಸ್ಸಾಕ್ಷಿ ಏನು ಹೇಳುತ್ತೆ? ಸಾಕು, ನಾಳೆ ಪ್ರೇಯರ್ ಮಾಡಿಕೊಳ್ಳೋಣ. ಎಷ್ಟು ಜನಕ್ಕೆ ಬಂದಿದೆ? ಸಾಕು, ನಾಳೆ ಪ್ರೇಯರ್ ಮಾಡೋಣ. ನೋಡ್ರಿ, ಭವಿಷ್ಯ ನಿಮಗೆ ಬೇಕಾದರೆ, ಆಶೀರ್ವಾದ ನಿಮಗೆ ಬೇಕಾದರೆ ದೇವರನ್ನು ಬಿಡಬಾರದು. ಅವ್ರು ಹೇಳ್ತಾರೆ, ನನಗೆ ಸಮಯವಾಯಿತು, ನನ್ನನ್ನು ಬಿಡು. ಸಮಯವಾಯಿತು, ನನ್ನನ್ನು ಬಿಡು. ಬೆಳಗಾಯಿತು ಇಲ್ಲಯಾ? ಬ್ರೋಕ್ ದ ಡೇ, ಬ್ರೇಕಿಂಗ್ ಡೇ. ಇದು ಏನಾಯಿತು? ಬೆಳಗಾಯಿತು, ಡೇ ಮುಗಿಯುವಂಥದ್ದಾಯಿತು, ನನ್ನನ್ನು ಬಿಡು ಹೇಳ್ತಾರೆ. ಅವರನ್ನು ಬಿಡಬೇಕೆಂದು ಅವರು ತೊಡೆಯನ್ನು ಏನು ಮಾಡ್ತಾರೆ? ಮುಟ್ಟುತ್ತಾರೆ. ಆದರೆ ಅವನೇನು ಮಾಡಿಲ್ಲ, ಬಿಟ್ಟಿಲ್ಲ. ನಮ್ಮ ಹೃದಯದಲ್ಲಿ ನಾವು ಒಂದು ವೈರಾಗ್ಯವನ್ನು ತರಬೇಕು. ದೇವರೇ, ನನ್ನನ್ನು ಆಶೀರ್ವದಿಸದೆ, ನನ್ನ ಭವಿಷ್ಯ ಸರಿ ಮಾಡದೆ ಹೊರತು ನಾನು ನಿನ್ನನ್ನು ಬಿಡುವುದಿಲ್ಲ. ಯಾರಿಗೆ ಈ ವೈರಾಗ್ಯ ಇದೋ, ಯಾರಿಗೆ ಈ ಕಾರ್ಯದಲ್ಲಿ ದೃಢಶಕ್ತರಾಗಿರ್ತಾರೋ ಅವರು ನಿಶ್ಚಯವಾಗಿ ದೇವರ ಕಡೆಯಿಂದ ಆಶೀರ್ವಾದ ಹೊಂದುತ್ತಾರೆ. ಹಲ್ಲೆಲೂಯಾ. ಅದಕ್ಕೆ ನನಗೆ ಸಾಧು ಥಾಮಸ್ ರಾಯ್ ಪಾಸ್ಟ್ರು, ಆಮೇಲೆ ಪಾಸ್ಟರ್ ಸಾಮ್ ಸುಂದರಂ, ಪಾಸ್ಟರ್ ಸುಂದರಯ್ಯ ಅವರೆಲ್ಲ ನೋಡುವಾಗ ಆವತ್ತು ದಿನದಲ್ಲೇ ಅವ್ರು ಬೇಕಾಗಿರೋ ಕಾರ್ಯ ಸಿಕ್ಕುತ್ತೆ. ಯಾಕೆ? ನೈಟೆಲ್ಲ ಪ್ರೇಯರ್ ಮಾಡ್ತಾರೆ, ಸೋತು ಹೋಗದೆ ಪ್ರೇಯರ್ ಮಾಡುತ್ತಾರೆ. ಒಂದೇ ಒಂದು ನೆನಪು ಅವ್ರ ಹತ್ರ ಇದ್ದರೆ, ದೇವರ ಬಿಟ್ಟರೆ ಬೇರೆ ಕಥೆ ಇಲ್ಲ, ದೇವರ ಬಿಟ್ಟರೆ ಬೇರೆ ಮಾರ್ಗವೂ ಇಲ್ಲ. ಪ್ರೇಯರ್ ಮಾಡಿರಿ,
ನೈಟ್ ಪ್ರೇಯರ್ ಮಾಡಿರಿ, ನೈಟ್ ದೇವರನ್ನು ಒತ್ತಾಯ ಮಾಡಿರಿ, ಅವರನ್ನು ಬಿಡಬೇಡ್ರಿ, ಅವರನ್ನು ಸುಮ್ಮನೆ ಕೂತಿರೋಕ್ಕೆ ಬಿಡಬೇಡ್ರಿ. ವಾಕ್ಯ ಹೇಳ್ತದಲ್ಲ, ಸಿಯೋನನ್ನು ಸ್ಥಿರಪಡಿಸಿ ಅದನ್ನು ಹೊಗಳಿಕೆಗೆ ತರುವವರೆಗೂ ಆತನನ್ನು ಸಿಂಹಾಸನದಲ್ಲಿ ಕೂತ್ಕೊಳ್ಳೋಕ್ಕೆ ಬಿಡಬೇಡ್ರಿ ಅಂತ ಹೇಳಲ್ಪಟ್ಟಿದೆ. ದೇವರನ್ನು ಬಿಡಬಾರ್ದು. ದೇವರು ನಾವು ಏನು ಮಾಡಬೇಕು? ಒತ್ತಾಯ ಮಾಡಬೇಕು. ದೇವರೇ, ನನ್ನನ್ನು ಆಶೀರ್ವದಿಸು, ನನ್ನ ಕುಟುಂಬದಲ್ಲಿ ಇದೆಲ್ಲ ನೆರವೇರಬೇಕು, ಈ ಕಾರ್ಯಗಳು ನನಗೆ ಬೇಕಾಗಿದೆ, ಈ ಕಾರ್ಯಗಳು ಸಂಭವಿಸಬೇಕಾಗಿದೆ, ಇದಕ್ಕಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ ಅಂದರೆ ದೇವರ ಬಳಿಗೆ ಆನ್ಸರ್ ನಮಗೆ ಸಿಗಬೇಕು. இப்போ ನಾನು ನಿಮ್ಮ ಒಂದು ಚಿಕ್ಕದು ಒಂದು ಕಾರ್ಯ ಹೇಳ್ತೇನೆ ನೋಡ್ರಿ. ತುಂಬ ನಿಮ್ಮದು ಒಂದು ಕಾದಲ ಪೋಡ್ರ ಪೇರನ ಓಲೆ ತುಂಬ 1 ಲಕ್ಷ ರೂಪಾಯಿ ಇಟ್ಕೊಳ್ರಿ, 1,000. ನಿಮ್ಮ ಮನೆಯಲ್ಲಿ ಕಳೆದೋಯ್ತು, ನೀವು ಹುಡುಕುವಿರಾ ಇಲ್ವಾ? ಎಷ್ಟು ಅವರು? 2 ದಿನ ಇಲ್ಲ 3 ದಿನ ಆದರೆ ಏನು ಮಾಡಲ್ಲ ಬಿಡಲ್ಲ, 10 ಸತಿ ಮಾಡ್ತೀವಿ. ಅದೇ ಸ್ಥಳದಲ್ಲಿ ಗೂಡಿಸುವಾಗಲೂ 10 ಸತಿ ಏನು ಮಾಡ್ತೀವಿ? ಗೂಡಿಸ್ತೀವಿ. ಕರೆಕ್ಟಾ? ಯಾಕೆ? ಹೇಗಾದರೂ ಸಿಗಬೇಕು. ಇದೇ ನೆನಪು ದೇವರ ಕಡೆಗೆ ನಮಗಿರಬೇಕು. ಆತನನ್ನು ಬಿಡಬಾರ್ದು, ಆತನು ಕೊಟ್ಟೇ ಕೊಡುತ್ತಾನೆ. ಹಲ್ಲೆಲೂಯಾ. ಇದಾ ಯಾಕೋಬಿನ ಪ್ರಾರ್ಥನೆ. ಹಲ್ಲೆಲೂಯಾ. ಭವಿಷ್ಯಕ್ಕಾಗಿ ಪ್ರೇಯರ್ ಮಾಡಬೇಕಾದರೆ ನಾವು ಒಂದು ನೇಮ್ ಶೇಕಾಗಿ ಪ್ರೇಯರ್ ಮಾಡಬಾರ್ದು. 5 ನಿಮಿಷ ಸಾಕು, 10 ನಿಮಿಷ ಸಾಕು, ಆ ಥರ ಪ್ರೇಯರ್ ಮಾಡಬಾರ್ದು. 1ವರೆಗೆ ಪ್ರೇಯರ್ ಮಾಡಬೇಕು, ಒತ್ತಾಯ ಮಾಡಿ ಪ್ರೇಯರ್ ಮಾಡಬೇಕು. ದೇವರು ನಮಗೆ ಕೊಟ್ಟೇ ಕೊಡ್ತಾರೆ. ಹಲ್ಲೆಲೂಯಾ. ಆ ವಾಕ್ಯ ಓದಿ ಅಮ್ಮಿಮ್ಮ. 25. ಆ ಪುರುಷನು ತಾನು ಗೆಲ್ಲದೆ ಇರುವುದನ್ನು ಕಂಡು, ತಾನು ಸೋತದ್ದು ಅಂದರೆ ಏನರ್ಥ? ಯಾರು ಗೆದ್ದಿದ್ದು? ಯಾಕೋಬ ಗೆದ್ದಿದ್ದ. ಯಾಕೋಬಿಗೆ ಈ ಆನ್ಸರ್ ಕೊಡಲೇಬೇಕು. ಏನು? ಭವಿಷ್ಯವನ್ನು ಆಶೀರ್ವದಿಸಲೇಬೇಕು. ಓದಿ ಅಮ್ಮಿ. ಕಂಡು ಯಾಕೋಬನ ತೊಡೆಯ ಕೀಲನ್ನು ಮುಟ್ಟಿದ್ದರಿಂದ ಯಾಕೋಬನು ಅವನ ಸಂಗಡ ಹೋರಾಡುತ್ತಿರುವಾಗಲೇ ಅವನ ತೊಡೆಯ ಕೀಲು ತಪ್ಪಿತು. ಆ ಪುರುಷನು ನನ್ನನ್ನು ಬಿಡು, ಬೆಳಗಾಗುತ್ತದೆ ಅನ್ನಲು ಯಾಕೋಬನು ನೀನು ನನ್ನನ್ನು ಆಶೀರ್ವದಿಸದ ಹೊರತು ನಿನ್ನನ್ನು ಬಿಡುವುದಿಲ್ಲ ಅಂದನು. ಆ ಪುರುಷನು ನಿನ್ನ ಹೆಸರೇನು ಎಂದು ಕೇಳಿದ್ದಕ್ಕೆ ಅವನು ಯಾಕೋಬನು ಅಂದಾಗ ಅವನು ಯಾಕೋಬನಿಗೆ ಇನ್ನು ಮೇಲೆ ನೀನು ಯಾಕೋಬನೆನಿಸಿಕೊಳ್ಳುವುದಿಲ್ಲ, ದೇವರ ಸಂಗಡಲು ಮನುಷ್ಯರ ಸಂಗಡಲು ಹೋರಾಡಿ ಗೆದ್ದವನಾದ್ದರಿಂದ ನಿನಗೆ ಇಸ್ರಾಯೇಲ ಎಂದು ಹೆಸರುಂಟಾಗುವುದು. ಆಶೀರ್ವಾದ ಹೊಂದಿತ್ತು, ಆಶೀರ್ವಾದ ಸಿಕ್ಕಿತ್ತು. ಹಲ್ಲೆಲೂಯಾ. ದೇವಜನರೇ, ಆಶೀರ್ವಾದ ನಿಮ್ಮ ಕೈಯಲ್ಲಿದೆ. ದೇವರು ಕೊಡಕ್ಕೆ ಶಕ್ತನಾಗಿದ್ದಾರೆ. ದೇವರನ್ನು ನೀವು ಪ್ರಾರ್ಥನೆಯಲ್ಲಿ ಬಲವಂತವಾಗಿ ಕೇಳಬೇಕು. ವಾಕ್ಯ ಹೇಳುತ್ತದೆ, ಬಲವಂತ ಮಾಡುವವನು ಪರಲೋಕ ರಾಜ್ಯವನ್ನು ಹಿಡಿದುಕೊಳ್ಳುತ್ತಾನೆ. ಬಲವಂತ ಮಾಡಬೇಕು. ನಿಮ್ಮ ತಾಯಿ ಹತ್ರ, ತಂದೆ ಹತ್ರ ಕೇಳಕ್ಕೆ ಏನು ಮಾಡ್ತಾಯಿದ್ದೀರಿ? ಒತ್ತಾಯ ಮಾಡ್ತಾಯಿದ್ದೀರಿ. ದೇವರ ಹತ್ರ ಕೇಳಕ್ಕೆ ಒತ್ತಾಯ ಮಾಡಿರಿ, ಬಲವಂತ ಮಾಡಿರಿ. ದೇವರು ನಿಮ್ಮ ಬೇಕಾಗಿರುವ ಕಾರ್ಯವನ್ನು ಇವತ್ತೇ ಕೊಡಕ್ಕೆ ಶಕ್ತನಾಗಿದ್ದಾರೆ. ಹಲ್ಲೆಲೂಯಾ. ಎಷ್ಟು ಜನ ದೃಢವಾಗಿದ್ದು ಪ್ರಾರ್ಥನೆ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀರಿ? ಎಲ್ಲರೂ ದೇವ ಸಮ್ಮುಖದಲ್ಲಿ ಎದ್ದೇಳಿ ಪ್ರಾರ್ಥನೆ ಮಾಡೋಣ. ನಾನು ಹೊಂದದೆ ನಿನ್ನನ್ನು ಬಿಡುವುದಿಲ್ಲ ಎಂಬ ವೈರಾಗ್ಯದಿಂದ ನಾವೆಲ್ಲ ಎದ್ದೇಳಿ ದೇವ ಸಮ್ಮುಖದಲ್ಲಿ ಕೇಳೋಣ. ಯಾಕೋಬಿನಂತೆ ನಮ್ಮ ಪ್ರಾರ್ಥನೆ ಬೆಳೆಯಲಿ, ಯಾಕೋಬಿನಂತೆ ನಮ್ಮ ಪ್ರಾರ್ಥನೆ ಬೆಳೆಯಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರ ದೇವ ಸಮ್ಮುಖದಲ್ಲಿ ಕಣ್ಣುಗಳನ್ನು ಮುಚ್ಚಿ ಎಲ್ಲರ ಎದುರನ್ನು ಪ್ರಾರ್ಥನೆ ಮಾಡೋಣ. ದೇವರ ಬಳಿಗೆ ಕೇಳಬೇಕು, ದೇವರೇ, ಯಾಕೋಬಿನಂತೆ ಆಶೀರ್ವಾದ ಹೊಂದುವ ಮಗನಾಗಿ ಮಗಳಾಗಿ ನನ್ನನ್ನು ಮಾರ್ಪಡಿಸು ದೇವರೇ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಕಾಯುತ್ತಿರುವೆ ಎಂಬ ಹಾಡನ್ನು ಹಾಡಿ ಏಮಿವಾ ದೇವ ಸಮ್ಮುಖದಲ್ಲಿ ಎಲ್ಲ ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ಕರ್ತನಿಗೆ ಕಾಯುವವರು ಅವಮಾನ ಹೊಂದರು. ದೇವ ಸಮ್ಮುಖದಲ್ಲಿ ಕಾದಿರುವಾಗ ನಿಜವಾಗಿ ಅಂತ್ಯವುಂಟು. ಆಮೆನ್. ನಂಬಿಕೆ ವ್ಯರ್ಥವಾಗದು. ಎಲ್ಲರೂ ತೀರ್ಮಾನ ಮಾಡಬೇಕು. ಕರ್ತನಿಗೆ ಕಾಯುವವರು
ಎಲ್ಲರ ಕರಗಳ ಮೇಲೆ ಎತ್ತಿ. ಕಾಯುತ್ತಿರುವೆ ಕಾಯುತ್ತಿರುವೆ ಅದ್ಭುತವ ಹೊಂದಲು ಕಾಯುತ್ತಿರುವೆ. ಶಗದನ ಕಾಯುತ್ತಿರುವೆ ಕಾಯುತ್ತಿರುವೆ ಬಲರದ ನಮ ಅದ್ಭುತವ ಹೊಂದಲು ಕಾಯುತ್ತಿರುವೆ. ಕರ್ತನಿಗೆ ಕಾಯುವವರು ಅವಮಾನ ಹೊಂದರು. ನಿಜವಾಗಿ ಅಂತ್ಯ ಉಂಟು, ಇನ್ನಂಬಿಕೆ ವ್ಯರ್ಥವಾಗದು. ಕಾಲದಲ್ಲಿ ದರ್ಶನವ ನೆರವೇರಿಸುವ ಕರಗಳ ಮೇಲೆ ಎತ್ತಿ. ದರ್ಶನವ ನೆರವೇರಿಸುವ ದೇವಜನರೇ, ಸುಳ್ಳಾಗದು ನೆರವೇರದು ತಡೆಯಾದರು ನಾ ಬರಗದರ ವಶಗದ ಶಂಕುರ ಬೌಲರ ದೇನೆ ಮೇಸಕ್ಕೆ ಕಾಯುತ್ತಿರುವೆ ಕಾಯುತ್ತಿರುವೆ ಅದ್ಭುತವ ಹೊಂದಲು ಕಾಯುತ್ತಿರುವೆ. ದೇವರ ಬಳಿ ಕೇಳ್ರಿ. ಕಾಯುತ್ತಿರುವೆ ಕಾಯುತ್ತಿರುವೆ ಅದ್ಭುತವ ಹೊಂದಲು ಕಾಯುತ್ತಿರುವೆ. ಕರ್ತನಿಗೆ ಕಾಯುವವರು ಅವಮಾನ ಹೊಂದರು. ನಿಜವಾಗಿ ಅಂತ್ಯ ಉಂಟು, ನಿನ್ನಂಬಿಕೆ ವ್ಯರ್ಥವಾಗದು. ಎಲ್ಲವನ್ನು ತಡೆದುಕೊಂಡರು ಸಂಬಂಧವು ಅಗಲಿದರು. ಎಲ್ಲವನ್ನು ಕಳೆದುಕೊಂಡರು ಸಂಬಂಧವು ಅಗಲಿದರು. ಹಲ್ಲೆಲೂಯಾ. ಕರೆದಾತನು ರಬಲರದನ ನಂಬಿಗಸ್ತನು ಸುಖ ಜೀವವ ಬರ ಶಗದರ ಬಲದ ನಮ. ಕರೆದಾತನು ನಂಬಿಗಸ್ತನು ಸುಖ ಜೀವವ ಮಾಡುವರು. ಕಾಯುತ್ತಿರುವೆ ಕಾಯುತ್ತಿರುವೆ ಅದ್ಭುತವ ಹೊಂದಲು ಕಾಯುತ್ತಿರುವೆ 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 ಅದ್ಭುತವ ಹೊಂದಲು ಕಾಯುತ್ತಿರುವೆ. ಬಿಡುಗಡೆ ಕಾಣಲು ಮೊಣಂಕಾಳಲ್ಲೇ ಕಾಯುವೆ. ಒಂದು ತೀರ್ಮಾನ ಮಾಡ್ರಿ. ಬಿಡುಗಡೆ ಕಾಣಲು ಯೇಸುವೆ ಮೊಣಂಕಾಲಲ್ಲಿ ನಿಲ್ಲುವೆನಪ್ಪ. ಕಾಲಲ್ಲೇ ಕಾಯುವೆ ಬಲ ಹೊಂದುವೆ ಎದ್ದೇಳುವೆ ಹತ್ತಿನಂತೆ ನಾ ಶಬಲಗದರ ಬಗದರ ಆಮೇಲೆ ಎದ್ದೇಳುವೆ ಅಗ್ನಿಯಂತೆ
ಹೀಗೆ ಕಾಯುವವರು ಅವಮಾನವಂದರು ನಿಜವಾಗಿ ಅಂತ್ಯವುಂಟು ನಿನ್ನಂಬಿಕೆ ವ್ಯರ್ಥವಾಗದು. ಪರಿಶುದ್ಧನಾದಂಥ ದೇವರೇ, ನಿಮ್ಮ ಸಮ್ಮುಖದಲ್ಲಿ ನಮ್ಮನ್ನೇ ನಾವು ಒಪ್ಪಿಸಿಕೊಡುತ್ತೇವೆ ದೇವರೇ. ಕರ್ತನೇ, ಯಾಕೋಬನ ಜೀವಿತವನ್ನು ಮಾದರಿಯಾಗಿ ತೆಗೆದುಕೊಂಡು ನಮ್ಮ ಜೀವಿತವನ್ನು ನಾವು ಪರಿಶೋಧಿಸುವಾಗ, ಹೌದು ದೇವರೇ, ಇಕ್ಕಟ್ಟುಗಳು ವೇದನೆಗಳು ಬರುವಾಗ ದೇವರೇ ನಮ್ಮಲ್ಲಿ ಭಯವು ಕಳವಳವು ದೇವರೇ ಮನುಷ್ಯರನ್ನು ಹುಡುಕುವುದಕ್ಕೆ ನಾವು ಪ್ರಯತ್ನಿಸುವುದು ಉಂಟು ದೇವರೇ. ಹೌದಪ್ಪ, ನಾವು ಅದನ್ನು ಒಪ್ಪಿಕೊಳ್ಳುತ್ತೇವೆ ದೇವರೇ. ಇವರಿಂದ ನಮಗೆ ಸಹಾಯ ದೊರಕುತ್ತಾ, ಇವರಿಂದ ನಮಗೆ ಸಲಹೆ ದೊರಕುತ್ತಾ, ಇವರಿಂದ ಆಲೋಚನೆ ದೊರಕುತ್ತಾ ಎಂದು ಹೇಳಿ ನಮ್ಮ ಮನಸ್ಸು ಮೊದಲನೆಯದಾಗಿ ಮನುಷ್ಯರನ್ನು ಹುಡುಕುವುದು ಉಂಟು ದೇವರೇ. ಹೌದಪ್ಪ, ಆದರೆ ಯಾಕೋಬನನ್ನು ನಾವು ನೋಡುವಾಗ ಅವನು ಭಯ ಉಂಟಾಯಿತು, ಕಳವಳ ಉಂಟಾಯಿತು. ಆದರೆ ಯಾಕೋಬನು ದೇವರನ್ನು ಹುಡುಕುವುದಕ್ಕೆ, ದೇವರ ಬಳಿಯಲ್ಲಿ ವಿಜ್ಞಾಪಿಸುವುದಕ್ಕೆ ಮುಂಗೊಂಡನು ಅನ್ನುವಂಥದ್ದನ್ನು ನಾವು ನೋಡುತ್ತೇವಲ್ಲಪ್ಪ. ಈ ದಿವಸದಲ್ಲಿ ನಮ್ಮನ್ನು ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇವೆ ಕರ್ತನೆ. ಕೀರ್ತನೆಗಾರನು ಕೀರ್ತನೆಯ ಪುಸ್ತಕದಲ್ಲಿ ಹೇಳುತ್ತಾನೆ, நான் பயப்படும் நாட்களில் உம்மை ನಂಬಿಡುವೆ. ನನಗೆ ಭಯ ಉಂಟಾಗುವಾಗ ನಾನು ನಿಮ್ಮನ್ನು ನಂಬುತ್ತೇನೆ ಅಂತ ದೇವರೇ. ನಮ್ಮ ಜೀವಿತದಲ್ಲೂ ಭಯ ಉಂಟಾಗುವಂತೆ, ನಂಬಿಕೆಯನ್ನು ಕಳೆದುಕೊಳ್ಳುವಂತೆ, ಸೋತು ಹೋಗುವಂತೆ, ಕುಗ್ಗಿ ಹೋಗುವಂತೆ, ಕಳವಳ ಹೊಂದುವಂತೆ ಅನೇಕ ವಿಷಯಗಳು ನಮಗಿದ್ದರು, ಅನೇಕ ಪರಿಸ್ಥಿತಿಗಳು ನಮಗಿದ್ದರೂ ಕೂಡ ದೇವರೇ, ನಿಮ್ಮನ್ನು ನಂಬುವಂತೆ ನಮಗೆ ಕೃಪೆ ಕೊಡಿಯಪ್ಪ. ನಿಮ್ಮನ್ನು ಹುಡುಕುವಂತೆ ನಮಗೆ ಕೃಪೆ ಕೊಡಿಯಪ್ಪ. ಸಮಯಗಳು ಪರಿಸ್ಥಿತಿಗಳು ಬರುವಾಗ ವಾಗ್ದಾನಗಳನ್ನು ಮರೆತು ಹೋಗುತ್ತೇವೆ. ಕರ್ತನು ನಂಬಿಗಸ್ತನ ಅನ್ನುವಂಥದ್ದನ್ನು ಮರೆತು ಹೋಗುತ್ತೇವೆ. ಮನಸ್ಸಿನಲ್ಲಿ ಗುಣಗುಟ್ಟುವುದು, ಕರ್ತನೆ ವೇದನೆಯಿಂದ ಮಾತನಾಡುವುದು, ದೇವರೇ ಪ್ರಾರ್ಥಿಸೋದಕ್ಕೆ ಹೋಗದೆ ಸೋತು ಹೋಗುವುದು, ಇದೆಲ್ಲವೂ ನಮ್ಮಲ್ಲಿ ಕಂಡು ಬರುತ್ತೆ ಅಪ್ಪ. ಆದರೆ ಈ ದಿವಸ ಅರಿಕೆ ಮಾಡುತ್ತೇವೆ ದೇವರೇ, ಈ ದಿವಸ ಒಪ್ಪಿಕೊಳ್ಳುತ್ತೇವೆ ದೇವರೇ. ಕರ್ತನೆ, ನಮ್ಮ ಕಷ್ಟದಲ್ಲಿಯೂ ಇಕ್ಕಟ್ಟಿನಲ್ಲಿಯೂ ನೀವು ನಮಗೆ ಸಾಕು ಅನ್ನುವಂಥದ್ದನ್ನು ನಾವು ಒಪ್ಪಿಕೊಳ್ಳುತ್ತೇವೆ ಅಪ್ಪ. ನಿಮ್ಮ ಬಳಿಯಲ್ಲಿ ಒಪ್ಪಿಸಿಕೊಡುತ್ತೇವೆ ಕರ್ತನೆ. ಯಾಕೋಬನು ವಾಗ್ದಾನವನ್ನು ನೆನಪಿಗೆ ತಂದು ತಾನು ವಾಗ್ದಾನಕ್ಕೆ ಅಪಾತ್ರನು ಅಯೋಗ್ಯನು ಎಂಬುದಾಗಿ ವಚನ ಹೇಳುತ್ತೆ ಅಪ್ಪ. ಅದನ್ನು ಒಪ್ಪಿಕೊಂಡನು. ನಾವು ನಿಮ್ಮ ಸಮ್ಮುಖದಲ್ಲಿ ಒಪ್ಪಿಕೊಳ್ಳುತ್ತೇವೆ. ಇದುವರೆಗೂ ನೀವು ನಮ್ಮನ್ನು ನಡೆಸಿ ಬಂದುದಕ್ಕೆ ನಾವು ಪಾತ್ರರಲ್ಲ ದೇವರೇ. ಇನ್ನು ಮುಂದೆಯೂ ನೀವು ನಮ್ಮನ್ನು ನಡೆಸೋದಕ್ಕೆ ನಾವು ಯೋಗ್ಯರಲ್ಲಪ್ಪ, ಅಯೋಗ್ಯರಾಗಿದ್ದೇವೆ ಅಪ್ಪ. ಆದರೆ ನಿಮ್ಮ ಕೃಪೆಯ ನಿಮಿತ್ತ, ನಿಮ್ಮ ಕರೆಯುವಿಕೆಯ ನಿಮಿತ್ತ ನಮ್ಮನ್ನು ಆದುಕೊಂಡು ರಕ್ಷಿಸಿ ಕಾದು ನಡೆಸಿ ನಮ್ಮನ್ನು ಕೊನೆಯವರೆಗೂ ಸೇರಿಸುವವರೆಗೂ ನೀವು ನಮ್ಮ ಕೈ ಬಿಡುವುದಿಲ್ಲ ಅನ್ನುವಂಥದ್ದು ನಿಶ್ಚಯ ದೇವರೇ. ನಿಮ್ಮನ್ನು ನಂಬುವಂತೆ ಕೃಪೆ ಕೊಡಿ. ಅದು ಮಾತ್ರವಲ್ಲದೆ ಯಾಕೋಬನು ಪ್ರಾರ್ಥಿಸುವುದಕ್ಕೆ ತನ್ನನ್ನು ಸಿದ್ಧಪಡಿಸಿಕೊಂಡು ಹಗಲು ದೇವರೇ ಅಪ್ಪ ಹೊತ್ತಾರೆ ಆದರೂ ಕೂಡ ದೇವರ ಸಮ್ಮುಖದಲ್ಲಿ ಅಪ್ಪ ಒಂದು ದೃಢ ಸಂಕಲ್ಪದಿಂದ ನಿಂತಿದ್ದನ್ನು ನಾವು ನೋಡುತ್ತೇವಲ್ಲ ದೇವರ. ನಮ್ಮ ಪ್ರಾರ್ಥನೆಯ ಜೀವಿತವನ್ನು ಸರಿಪಡಿಸಿಕೊಳ್ಳುವಂತೆ, ಅದನ್ನು ಕ್ರಮಪಡಿಸಿಕೊಳ್ಳುವಂತೆ, ಶಿಸ್ತಿಗೆ ಒಳಪಡಿಸುವಂತೆ ದೇವರೇ ನಮ್ಮನ್ನು ನಿಮ್ಮ ಕರಗಳಲ್ಲಿ ತರುತ್ತೇವೆ ಅಪ್ಪ. ನಮ್ಮಲ್ಲಿ ಶಿಸ್ತಿಲ್ಲ ದೇವರೇ, ಕ್ರಮಬದ್ಧವಿಲ್ಲ ದೇವರೇ. ಪ್ರಾರ್ಥಿಸುವುದಕ್ಕಾಗಿ ಒಂದು ಸಮಯವನ್ನು ತೆಗೆದಿಟ್ಟು ಆ ಸಮಯಕ್ಕೆ ಅಪ್ಪ ಕರ್ತನೆ ನಾವು ಮುಂಗೊಳ್ಳೋದಿಲ್ಲ ದೇವರೇ. ನಮ್ಮನ್ನು ಕ್ಷಮಿಸಿ ಅಪ್ಪ. ಈ ದಿವಸ ದೇವರೇ ನಮ್ಮ ಪ್ರಾರ್ಥನೆಯ ಜೀವಿತವನ್ನ, ನಮ್ಮ ಪ್ರೇಯರ್ ಲೈಫ್ ಅನ್ನ ದೇವರೇ ಅಪ್ಪ ಒಂದು ರೀಸ್ಟಾರ್ಟ್, ಒಂದು ಪುನರಾರಂಭವನ್ನ ದೇವರೇ ಕರ್ತನೆ, ಅದಕ್ಕೊಂದು ಪುನರ್ಜೀವವನ್ನ ದೇವರೇ ನೀವು ಕೊಟ್ಟು ಪ್ರಾರ್ಥಿಸುವ ವೀರರಾಗಿ ದೇವರೇ ಇಲ್ಲಿರುವಂತ ಸಭೆಯ ಒಂದೊಂದು ಮಕ್ಕಳನ್ನ ನೀವು ಮಾರ್ಪಡಿಸುವಂತೆ, ನಮ್ಮೊಬ್ಬೊಬ್ಬರನ್ನ ನೀವು ಮಾರ್ಪಡಿಸುವಂತೆ ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇವೆ ಅಪ್ಪ. ಸಮಯ ಸಿಗುವಾಗ, ಬೆಳಗೋ ರಾತ್ರಿಯೋ ಸಂಜೆಯೋ ಸಮಯ ಸಿಗುವಾಗ ಕರ್ತನ ಸಮ್ಮುಖದಲ್ಲಿ ಓಡಿ ಹೋಗಿ ದೇವರ ಮುಖವನ್ನು ಹುಡುಕುವಂತ ಆಸೆಯನ್ನ, ದಾಹವನ್ನ, ಆಕಾಂಕ್ಷೆಯನ್ನ ನಮ್ಮೊಬ್ಬೊಬ್ಬರ ಹೃದಯದಲ್ಲೂ ನೀವು ಹುಟ್ಟಿಸಿ ಅದನ್ನು ಕೊನೆಯವರೆಗೂ ನೀವು ನಡೆಸಬೇಕೆಂಬುದಾಗಿ ನಿಮ್ಮ ಕರಗಳಲ್ಲಿ ನಾವು ಒಪ್ಪಿಸಿಕೊಡ್ತೇವೆ ಅಪ್ಪ. ಯಾಕೋಬನ ಜೀವಿತದಂತೆ ಕರ್ತನೆ, ಅವನ ಹೆಸರು ಸುಳ್ಳು, ಅವನ ಹೆಸರು ಯಾಮಾರಿಸುವವನು ಅನ್ನುವಂಥದ್ದಿತ್ತು. ಆದರೆ ದೇವರೇ ಕೊನೆಯದಾಗಿ ಅವನ ಅಂತ್ಯ ಆಶೀರ್ವದಿಸಲ್ಪಟ್ಟಂತ ಸಂತತಿ, ಆಶೀರ್ವದಿಸಲ್ಪಟ್ಟಂತ ಜನಾಂಗ. ಅದೇ ರೀತಿಯಾಗಿ ಅಪ್ಪ ನಮ್ಮ ಜೀವಿತಗಳಲ್ಲೂ ಕೊರತೆಗಳು, ಯಾಮಾರಿಸುವವರು, ಸುಳ್ಳುಗಾರರು, ಪಾಪದಲ್ಲಿರುವವರು ಆಗಿದ್ದರೂ ಕೂಡ ಕರ್ತನೆ ನಮ್ಮನ್ನ ಆಶೀರ್ವಾದ ನಿಧಿಯಾಗಿ ನೀವು ಮಾರ್ಪಡಿಸುವಂತೆ ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡ್ತೇವೆ ಅಪ್ಪ.
ಈ ವಾಗ್ದಾನಗಳು ಒಂದೊಂದು ವಾಕ್ಯವು ತಪ್ಪದೆ ನಮ್ಮಲ್ಲಿ ಫಲ ಕೊಡಲಿ ಎಂದು ದೇವರೇ ನಮ್ಮ ಹೃದಯವೆಂಬ ಕರ್ತನೆ ಒಂದು ಹೊಲವನ್ನು ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡ್ತೇವೆ. ಈ ವಾಕ್ಯ ಫಲ ಕೊಡಲಿ, ಈ ವಾಕ್ಯ ಫಲ ಕೊಟ್ಟು ನಿಮ್ಮ ನಾಮವನ್ನು ಮಹಿಮೆ ಪಡಿಸಲಿ ಅಪ್ಪ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೇನ್. ಒಂದು ಹಾಡು ಹಾಡುವಾಗ